ಸೊ ನಮಸ್ಕಾರ ರೀ, ಹೆಂಗದ್ರಿ? ಈ ವಿಡಿಯೋದೊಳಗೆ ನಾ ಏನು ತೋರ್ಸಕ್ಕೆ ಹೊಂಟೇನಂತಂದ್ರೆ, ನಾವು ಆಲ್ರೆಡಿ ಒಂದು ಸರ್ವರ್ ಕ್ರಿಯೇಟ್ ಮಾಡಾಕತ್ತೀವಿ, ಒಂದು ಕ್ಲೈಂಟ್ ಕ್ರಿಯೇಟ್ ಮಾಡಾಕತ್ತೀವಿ. ಸರ್ವರ್ ಬೇರೆ ಫೋಲ್ಡರ್ನಾಗ ಕ್ರಿಯೇಟ್ ಮಾಡಾಕತ್ತೀವಿ, ಕ್ಲೈಂಟ್ ಬೇರೆ ಫೋಲ್ಡರ್ನಾಗ ಕ್ರಿಯೇಟ್ ಮಾಡಾಕತ್ತೀವಿ. ಮತ್ತು ಇವೆರಡೂ ಮಾತಾಡೋದು ಹೆಂಗೆ, ಕಮ್ಯುನಿಕೇಟ್ ಮಾಡೋದು ಹೆಂಗೆ, ಅದಕ್ಕೆ ನಾವು ಎ ಪಿ ಐ ಅಂತೀವಿ. ನಾವು ಎ ಪಿ ಐ ಕಾಲ್ ಮಾಡಿ ನಾವೇನು ಮಾಡಾಕತ್ತೋದು, ಅದಕ್ಕೆ ಮಾತಾಡಕಚ್ಚೋದು. ಸೊ there is in this video I am going to show you how to communication between server and client. ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ. ಎರಡು ಸರ್ವರ್ ಮತ್ತು ಕ್ಲೈಂಟನ್ನು ಹೆಂಗೆ ನಾವು ಮಾತಾಡಕಚ್ಚೋದು ಮೀನ್ಸ್ ಕಮ್ಯುನಿಕೇಷನ್ ಮಾಡೋದು ಅಂಥೇಳಿ. ಸೊ ಸರ್ವರ್ನಿಂದ ಕ್ಲೈಂಟಿಂದ ರಿಕ್ವೆಸ್ಟ್ ಹೋಗ್ತೈತಿ ಸರ್ವರ್ಗೆ, ಸರ್ವರ್ನಿಂದ ರೆಸ್ಪಾನ್ಸ್ ಬರ್ತೈತಿ. ಅದು ಏನು ಮಾಡ್ತೈತಪ್ಪ ಅಂತಂದ್ರೆ ದಟ್ ವಿಲ್ ಬಿ ಡಿಸ್ಪ್ಲೇಡ್. ಸೊ ಈ ಕಾನ್ಸೆಪ್ಟ್ ಮ್ಯಾಗೆ ವರ್ಕ್ ಮಾಡೋಣ. ಸೊ ಟೋಟಲ್ ನಮ್ದು ವಿಷನ್ ಏನಿರ್ಬೇಕಪ್ಪ ಅಂತಂದ್ರೆ, ಸೊ ಒಂದು ಕಾಲೇಜ್ ನೇಮನ್ನು ನಾವೇನು ಮಾಡ್ತೀವಿ, ಸರ್ವರ್ನಿಂದ ಕ್ಲೈಂಟಿಗೆ ರಿಟರ್ನ್ ಮಾಡ್ತೀವಿ. ಆ ಸರ್ವರ್ ನೇಮ್ ಏನಾಗ್ಬೇಕು, ನಮಗೇನಾಗ್ಬೇಕು, ಡಿಸ್ಪ್ಲೇ ಆಗ್ಬೇಕು. ಅಂದ್ರೆ ಕ್ಲೈಂಟಿಂದ ರಿಕ್ವೆಸ್ಟ್ ಸರ್ವರ್ಗೆ ಹೋಗ್ಬೇಕು, ಸರ್ವರ್ನಿಂದ ರೆಸ್ಪಾನ್ಸ್ ಬರಬೇಕು. So this is the total aim of this video. Let's dive in. ಸೊ ನಾ ಹೇಳ್ದಂಗೆ ಫಸ್ಟ್ ನಾವು ಒಂದೇನು ಕ್ರಿಯೇಟ್ ಮಾಡ್ಕೋಬೇಕ್ರಿ, ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದು ನಿಮಗೆ ಗೊತ್ತೈತಿ. ಸೊ ನಾನು ಫೋಲ್ಡರ್ ಹೆಸರು ಏನು ಮಾಡಿಬಿಡ್ತೀನಪ್ಪ ಅಂತಂದರೆ, ಸೊ ಕಮ್ಯುನಿಕೇಷನ್ ಅಂತ ಮಾಡ್ತೀನಿ. ಏನ್ರಿ, ಕಮ್ಯುನಿಕೇಷನ್ ಓಕೆ. ಸೊ ಈ ಕಮ್ಯುನಿಕೇಷನ್ ಅಂತ ಅದರೊಳಗೆ ಒಂದು ಸರ್ವರ್ದು ಒಂದು ಫೋಲ್ಡ್ರ್, ಇನ್ನೊಂದು ಕ್ಲೈಂಟದ್ದು ಒಂದು ಫೋಲ್ಡರ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಐ ಕ್ಯಾನ್ ಸೇ ಸರ್ವರ್, ಈ ಫೋಲ್ಡರ್ ನೇಮ್ ಇಟ್ಟೀನಿ. ನೀವು ಬೇಕಾದ ಬೇರೆದು ಕೊಡ್ಬೋದು, ನೀವು ನನ್ನ ಸರ್ವರ್ ಅಂತ ಕೊಡ್ಬೋದು, ಏನಾರು ಕೊಡ್ಬೋದು. ಸೊ ಐ ಕ್ಯಾನ್ ಸೇ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿಸ್ ಫೋಲ್ಡರ್ ಆ್ಯಸ್ ಎ ಕ್ಲೈಂಟ್. ಫಸ್ಟ್ ನಿಮ್ಗೆ ಗೊತ್ತೈತಿ, ನಾವು ವಿ ಶುಡ್ ಕ್ರಿಯೇಟ್ ಆ್ಯನ್ ಸರ್ವರ್. ನಾವು ಫಸ್ಟ್ ಏನು ಮಾಡ್ಬೇಕು ರೀ, ಸರ್ವರ್ ಕ್ರಿಯೇಟ್ ಮಾಡ್ಬೇಕು. ಬಿಕಾಸ್ ಇಟ್ಸ್ ಆ್ಯಕ್ಟ್ಸ್ ಲೈಕ್ ಎ ಇಂಜಿನ್, ಕಾರ್ ಇಂಜಿನ್. ಆದರೆ ಇಂಜಿನ್ ಸ್ಟಾರ್ಟ್ ಅಲ್ಲ, ಕಾರ್ ಮುಂದೆ ಹೋಗಂಗಿಲ್ಲ. ಅದಕ್ಕೆ ನಮ್ಮ ಸರ್ವರ್ ಸ್ಟಾರ್ಟ್ ಅಲ್ಲ, ನಮಗೇನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದು ಸರ್ವರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಬಂದು ನಾವು ಆ್ಯಸ್ ಯು ಸೇ ಕಮಾಂಡ್ ಪ್ರಾಂಪ್ಟಿಗೆ ಹೋಗ್ಬೇಕು. ಇಲ್ಲಿ ಬಂದು ನೀವೇನು ಮಾಡ್ಬೇಕು, ಕೋಡ ಒಂದು ಡಾಟ್ ಇಟ್ಟು ನೀವೇನು ಮಾಡ್ಬೇಕು, ಸೊ ದ್ಯಾಟ್ ಫೋಲ್ಡರ್ ಇಲ್ ಓಪನ್ ಇನ್ ವಿ ಎಸ್ ಕೋಡ್. ವಿ ಎಸ್ ಕೋಡ್ನೊಳಗೆ ಆ ಫೋಲ್ಡರ್ ಏನಾಯ್ತ, ಓಪನ್ ಆತ. ಸೊ ದಿಸ್ ಇಸ್ ಮೈ ವಿ ಎಸ್ ಕೋಡ್. ಆದರೆ ಫಸ್ಟ್ ನೀವೇನು ಮಾಡಿರಿ, ಈ ಸರ್ವರ್ ಅನ್ನೋ ಫೋಲ್ಡರ್ನೊಳಗೆ ಐ ಕ್ಯಾನ್ ಕ್ರಿಯೇಟ್ ಆ್ಯನ್ ಸರ್ವರ್ ಪೇಜ್. ಹೌದ್ರೆ, ಸೊ ನಾನು ಇಲ್ಲಿ ಏನು ಮಾಡ್ಬಿಡ್ತೀನಿ, ಸರ್ವ್ ಡಾಟ್ ಪಿ ವೈ ಅಂತ ಮಾಡ್ತೀನಿ. ನೀವೇನು ಬೇಕಾದ್ರೂ ಕೊಡ್ಬೋದು ನೀವು. ಹೌದ್ರೆ, ಸೊ ನಂದು ಸರ್ವ್ ಅಂತ ಕೊಟ್ಟಿನಿ. ನೀವೇನು ಬೇಕಾದ್ರೆ ಸರ್ವರ್ ಡಾಟ್ ಪಿ ವೈ ಅಂತ ಕೊಡ್ರಿ, ಏನು ಬೇಕಾದ್ರೆ ಕೊಡ್ರಿ. ಸೊ ಈ ಸರ್ವರ್ದಾಗ ನಿಮ್ಗೆ ಗೊತ್ತೈತಿ, ಆಲ್ರೆಡಿ ನಾವು ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡೋದಂತ ನೋಡ್ತೀನಿ, ಹೇಳಿವಿ, ನೀವು ಮಾಡಕ್ಕಂತೀರಿ. ಸೊ ಇದರೊಳಗೆ ನಾವು ಫ್ಲಾಸ್ಕ್ ಅಂತೇಳಿ ಏನು ಮಾಡ್ಬೇಕು, ಫ್ರೇಮ್ವರ್ಕ್ ಯೂಸ್ ಮಾಡಾಕತ್ತೀವಿ. ಸೊ ಫ್ಲಾಸ್ಕ್ ಎದಕ್ಕಪ್ಪ ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಸೊ ಇಟ್ ಈಸ್ ಏನು, ವೆನ್ ಎವರ್ ವಿಲ್ ಗೆಟ್ ದ ರಿಕ್ವೆಸ್ಟ್ ಫ್ರಮ್ ದ ಕ್ಲೈಂಟ್, ಇಟ್ ವಿಲ್ ಬಿ ಕಮ್ ಟು ನೋ ದ್ಯಾಟ್ ಫಸ್ಟ್ ಒನ್ ಈಸ್ ಏನು, ಫ್ರೇಮ್ವರ್ಕಿಗೆ ಗೊತ್ತಾಕೈತಿ. ನಾವು ಏನರ ಕ್ಲೈಂಟಿಂದ ರಿಕ್ವೆಸ್ಟ್ ಬಂದ್ರೆ ಫಸ್ಟ್ ಗೊತ್ತಾಗೋದು ಯಾವುದಕ್ಕೆ, ಫ್ರೇಮ್ವರ್ಕಿಗೆ. ಅದಕ್ಕೆ ರಿಕ್ವೆಸ್ಟ್ ತೊಗೊಳೋದು ಯಾವುದು, ಫ್ರೇಮ್ವರ್ಕ್. ಆಮೇಲೆ ರೆಸ್ಪಾನ್ಸ್ ಮಾಡೋದು ಯಾವುದು, ಫ್ರೇಮ್ವರ್ಕ್. ಅದಕ್ಕೆ ನಾವು ಏನು ಮಾಡ್ಬೇಕು, ಸರ್ವರ್ದೊಳಗೆ ಫ್ರೇಮ್ವರ್ಕ್ ಇನ್ಸ್ಟಾಲ್ ಮಾಡ್ಬೇಕು. ಪೈಥಾನ್ದ ನಾವು ಯೂಸ್ ಮಾಡಕತ್ತೀವಿ ಅಂದ್ರೆ, ಪೈಥಾನ್ದೊಳಗೆ ಫ್ರೇಮ್ವರ್ಕ್ ಯಾವ್ದು ಯೂಸ್ ಮಾಡೋಕ್ಕಪ್ಪ ಅಂತಂದ್ರೆ, ವಿ ಕ್ಯಾನ್ ಯೂಸ್ ದ ಫ್ಲಾಸ್ಕ್ ಫ್ರೇಮ್ವರ್ಕ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಹೆಂಗೆ ಇದನ್ನು ಬರಿಬೇಕಪ್ಪ ಅಂತಂದ್ರೆ, ಪಿಪ್ ಇನ್ಸ್ಟಾಲ್ ಫ್ಲಾಸ್ಕ್. ನೋಡ್ರಿ, ಫ್ಲಾಸ್ಕ್ ಇಸ್ ದ ಫ್ರೇಮ್ವರ್ಕ್ ಆರ್ ಪ್ಯಾಕೇಜ್. ಹೌದ್ರೆ, ಸೊ ಇದನ್ನು ನಾವು ತೊಗೊಂಡು ಅಂತಂದ್ರೆ ನಮ್ಮದ್ರೊಳಗೆ ಏನಾಕೈತಿ, ನಮ್ಮ ಪ್ರಾಜೆಕ್ಟ್ನೊಳಗೆ ಫ್ಲಾಸ್ಕ್ ಅನ್ನೋದು ಬರ್ತೈತಿ. ಸೊ ಈಗ ನಾವು ಏನು ಮಾಡ್ಬೇಕು, ಕೋಡ್ ಬರ್ಕೊಂತ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಪ್ಲಸ್ ಕ್ಲಿಕ್ ಮಾಡ್ತೀನಿ, ನಿಮಗೆ ಕೋಡ್ ಕಾಣಂಗೆ ಪ್ಲಸ್. ಓಕೆ ಫೈನ್. ಸೊ ಇಲ್ಲಿ ಏನು ಬರೀಬೇಕ್ರಿ, ಫ್ರಾಮ್ ಫ್ಲಾಸ್ಕ್. ನಿಮಗೆ ಹೇಳಾಕತ್ತೀನಿ, ಇದು ಫ್ಲಾಸ್ಕ್ ಅಂದ್ರೆ ಏನು, ಫೈಲ್. ಈ ಫೈಲ್ನೊಳಗೆ ಏನೇನು ಬರ್ದಾರ, ಕ್ಲಾಸನ್ನು ಬರ್ದಾರ, ಮೆಥಡನ್ನು ಬರ್ದಾರ. ನಮಗೆ ಈಗ ಏನು ಬೇಕಾಗೈತಿ, ಕ್ಲಾಸ್ ಕಾಲ್ಡ್ ಫ್ಲಾಸ್ಕ್ ಅಂತ ಬೇಕಾಗೈತಿ. ಇದು ಕ್ಲಾಸ್ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ. ಸೊ ಇದ್ರ ಮ್ಯಾಗ ಒಂದು
ಕರ್ಸರ್ ಒಯ್ದುಬಿಟ್ರೆ ಇಲ್ಲಿ ನೋಡಿರಿ ಫ್ಲಾಸ್ಕ್ ಅನ್ನೋದು ಕ್ಲಾಸ್ ಯಾವಾಗಲೂ ಎಫ್ ಕ್ಯಾಪಿಟಲ್ ಅಂದರೆ ಒಂದನೇ ಲೆಟ್ರ್ ಕ್ಯಾಪಿಟಲ್ ಇತ್ತಂದ್ರೆ ಅದು ಸ್ಟ್ಯಾಂಡರ್ಡ್ ಕೋಡಿಂಗ್ ಸ್ಟ್ಯಾಂಡರ್ಡ್ ಕ್ಲಾಸ್ ಅಂತ ನೀವು ತಿಳ್ಕೊಂಬಿಟ್ರೆ ಸಾಕು. ಎರಡನೇದು ಏನಪ್ಪ ಅಂತಂದರೆ ಜೇಸನಿಫೈ. ಸೊ ಇದು ಏನಕ್ಕೈತಪ್ಪ ಅಂತಂದರೆ ದಿಸ್ ಈಸ್ ದ ಮೆಥಡ್. ಇದು ಮೆಥಡ್, ಇದು ಕ್ಲಾಸ್ ಬರ್ದಾರಲ್ರಿ, ಹಂಗೆ ಒಂದು ಡೈರೆಕ್ಟ್ ಮೆಥಡ್ ಬರ್ದಾರ. ಕ್ಲಾಸ್ನೊಳಗೆ ಮೆಥಡ್ ಬರ್ದಿಲ್ಲ, ಡೈರೆಕ್ಟ್ ಮೆಥಡ್ ಬರ್ದಾರ. ಎಲ್ಲಿ ಬರ್ದಾರ? ಫ್ಲಾಸ್ಕ್ ಫೈಲ್ನೊಳಗೆ ಬರ್ದಾರ. ಅಂದ್ರೆ ನಮಗೇನು ಗೊತ್ತಾಯ್ತು, ಓವರ್ ಆಲ್ ಫ್ಲಾಸ್ಕ್ ಅನ್ನೋದು ಒಂದು ಫೈಲ್, ಅದರೊಳಗೆ ಒಂದು ಕ್ಲಾಸೂ ಐತಿ, ಅದನ್ನು ಬಿಟ್ಟು ಒಂದು ಏನೈತಿ ಮೆಥಡ್ ಐತಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫ್ಲಾಸ್ಕ್. ಸೊ ಯಾವಾಗ ನಾವು ಈ ಫ್ಲಾಸ್ಕ್ ಕ್ಲಾಸ್ನೊಂದು ನಾವು ಏನು ಈ ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನು ಮೆಥಡ್ ಬರ್ದಾರ ಅದನ್ನು ತೊಗೋಬೇಕಂದ್ರೆ ನಾವೇನು ಮಾಡ್ಬೇಕ್ರಿ? ವಿ ಶುಡ್ ಕ್ರಿಯೇಟ್ ಆ್ಯನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ಈ ಕ್ಲಾಸ್ನಾಗ ಏನು ಬರ್ದಾರಲ್ಲ ಅದರೊಳಗಿನ ಮೆಥಡ್ಗಳನ್ನ ನಾವು ತೊಗೊಳಕ್ಕೆ ಬರ್ತೈತಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್? ಹೆಂಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು? ಸೊ ಆ್ಯಪ್ ಈಕ್ವಲ್ ಟು ನೀವೇನು ಮಾಡಿರಿ? ಫ್ಲಾಸ್ಕ್. ಹೌದ್ರೆ? ಸೊ ಫ್ಲಾಸ್ಕ್. ಸೊ ಇದಕ್ಕೊಂದು ಸ್ಪೆಷಲ್ ವೇರಿಯೇಬಲ್ ನೇಮ್ ಪಾಸ್ ಮಾಡಿರಿ. ಸೊ ದಟ್ ಈಸ್ ಕಾಲ್ಡ್ ಅಸ್ ನೇಮ್. ಇದು ನೇಮ್ ಅಂತ ಬರ್ತೈತಿ, ಇದು ನೇಮ್ ಅಂತ ಮಾಡ್ಕೊರಿ. ಸೊ ಇಷ್ಟು ಬರೆದ ಮ್ಯಾಗ ಈಗ ನೋಡ್ರಿ, ಆ್ಯಡ್ ದ ರೇಟ್ ಅಂತ ಹಾಕಿ ಆ್ಯಪ್ ಅಂದ್ರೆ ಏನು ರೀ? ಇಟ್ ಇಸ್ ಏನು ಆಬ್ಜೆಕ್ಟ್ ಆಫ್ ದ ಫ್ಲಾಸ್ಕ್ ಕ್ಲಾಸ್. ಅಂದ್ರೆ ಫ್ಲಾಸ್ಕ್ ಕ್ಲಾಸ್ನೊಳಗೆ ಏನು ನಮಗೆ ಮೆಥಡ್ಸ್ ಅದಾವಲ್ಲ ಅದನ್ನು ಕಾಲ್ ಮಾಡೋಕೆ ನಾವೇನು ತೊಗೊಳಕತ್ತೀವಿ? ಆಬ್ಜೆಕ್ಟ್ ಯೂಸ್ ಮಾಡಕತ್ತೀವಿ. ನಾ ಏನು ಮಾಡ್ತೀನಿ? ರೌಟ್ ಅಂಥೇಳಿ ಒಂದು ಮೆಥಡ್ ಕಾಲ್ ಮಾಡಿದೆ. ಈ ಮೆಥಡ್ ಎಲ್ಲೈತಿ? ಫ್ಲಾಸ್ಕ್ ಕ್ಲಾಸ್ನಾಗ ಐತಿ. ಈ ಫ್ಲಾಸ್ಕ್ ಕ್ಲಾಸ್ ಎಲ್ಲೈತಿ? ಫ್ಲಾಸ್ಕ್ ಫೈಲ್ನೊಳಗೆ ಐತಿ. ಅಂದರೆ ಇದು ದೊಡ್ಡ ಡಬ್ಬಿ, ಇದು ಸಣ್ಣ ಡಬ್ಬಿ, ಅದರೊಳಗೆ ರೌಟ್ ಅನ್ನೋದು ಸಣ್ಣ ಡಬ್ಬಿ. ಇದನ್ನು ಎದ್ರ ಥ್ರೂ ತೊಗೊಂಡಿವಿ? ಥ್ರೂ ದ ಆಬ್ಜೆಕ್ಟ್ ಕಾಲ್ಡ್ ಆ್ಯಪ್. ಇಷ್ಟು ನೀವು ತಿಳ್ಕೊಬೇಕು. ಇನ್ನು ಮೆಥಡ್ ಕಾಲ್ ಮಾಡಿದ್ರೆ ಹೆಂಗೆ ಮಾಡ್ಬೇಕು ರೀ? ಒಂದು ಬ್ರೆಕೆಟ್ ಓಪನ್, ಒಂದು ಬ್ರೆಕೆಟ್ ಕ್ಲೋಸ್. ಇದರೊಳಗೆ ನಾವು ಏನು ಕಳಿಸ್ಬೇಕು? ಪ್ಯಾರಾಮೀಟ್ರ್ ಕಳಿಸ್ಬೇಕು. ಒಂದನೇ ಪ್ಯಾರಾಮೀಟ್ರ್ ಬಂದು ರೌಟ್ ಹೆಸರು, ಅಂದ್ರೆ ನಿಮ್ಮದು ಕಾಲೇಜ್ ನೇಮ್ ಬೇಕಲ್ಲ. ಸೊ ಇದಕ್ಕೆ ನಾನು ಏನಂತೀನಿ? ಗೆಟ್ ಕಾಲೇಜ್ ನೇಮ್ ಅಂತೀನಿ. ರೌಟ್ ಹೆಸರು ಏನು ಮಾಡ್ತೀನಿ? ಗೆಟ್ ಕಾಲ್ ನೇಮ್. ಇದು ನೀವು ಬರ್ಕೋರಿ. ಇದನ್ನು ನೀವು ನಿಮ್ಮ ಹೆಸರು ಕೊಟ್ಟರು ನಡೀತೈತಿ. ಇಲ್ಲಿಗಪ್ಪ ಅಂತಂದ್ರೆ ನಮ್ಮ ಕಾಲೇಜ್ ನೇಮ್ ಕಳ್ಸೋರು ಯಾರು ರೀ? ಯಾರು? ವಿನಯ್ ಅಂತ ಮಾಡೋಣ. ಈ ವಿನಯ್ಗೆ ರಿಕ್ವೆಸ್ಟ್ ಬಂತಂದ್ರೆ ಅವ ಏನು ಕಳಿಸ್ತಾನೆ? ಸೊ ಈ ಮೆಥಡ್ ಎಕ್ಸಿಕ್ಯೂಟ್ ಮಾಡ್ತಾನೆ. ಮೆಥಡ್ಸ್ ಹೌದ್ರೆ? ಸೊ ಈ ಮೆಥಡ್ಸ್ ಏನು ರೀ? ಗೆಟ್ ಮೆಥಡ್ ಹೌದ್ರೆ? ಸೊ ಗೆಟ್ ಅನ್ನೋದು ಏನು ರೀ? ಈ ಗೆಟ್ ಮೆಥಡ್ HTTP ಮೆಥಡ್ ಇದು. ಯಾವ್ದು ರೀ? HTTP ಮೆಥಡ್. ಸೊ ಒಂದು ನಿಮಿಷ, ದೇರ್ ಇಸ್ ಸಮಥಿಂಗ್ ರಾಂಗ್ ಅನಿಸುತ್ತೆ. ಓಕೆ, ಮೆಥಡ್ಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, ಈ ಮೆಥಡ್ಸ್ ಈಕ್ವಲ್ ಟು ಇದು ಗೆಟ್ ಏನದ. ಸೊ ದಿಸ್ ಈಸ್ ವಾಟ್ HTTP ಮೆಥಡ್ ಅದ. ಯಾವಾಗ ವಿನಯ್ಗೆ ಏನು ಬರ್ತೈತಿ? ರಿಕ್ವೆಸ್ಟ್ ಬರ್ತೈತಿ. ಅವ ಏನಂತಾನ? ಈ ಕೆಳಗಿಂದ ಮೆಥಡನ್ನು ಎಕ್ಸಿಕ್ಯೂಟ್ ಮಾಡಂತಾನ. ಮೆಥಡ್ ಹೆಸರು ಏನೈತ್ರಿ? ವಿನಯ್. ಮೆಥಡ್ ಹೆಸರು ಏನು ನೋಡೋಣ? ಸೊ ವಿನಯ್. ಸೊ ಈ ಮೆಥಡನ್ನು ನಾವು ಏನು ಮಾಡ್ಬೇಕು? ಎಕ್ಸಿಕ್ಯೂಟ್ ಮಾಡ್ಬೇಕು. ಸೊ ವಿನಯ್ ಏನು ರಿಟರ್ನ್ ಮಾಡ್ತಾನೆ? ರಿಟರ್ನ್ ಯಾವ ಫಾರ್ಮೆಟ್ನಾಗ ರೀ? ನೋಡ್ರಿ ಇಲ್ಲಿ ಮ್ಯಾಗ ಜೇಸನಿಫೈ ಅಂತ ಮೆಥಡ್ ಐತಿ. ಎಲ್ಲಿ ಬರ್ದಾರ? ಫ್ಲಾಸ್ಕ್ ಫೈಲ್ನೊಳಗೆ ಬರ್ದಾರ. ಫ್ಲಾಸ್ಕ್ ಕ್ಲಾಸ್ನೊಳಗಲ್ಲ, ಡೈರೆಕ್ಟ್ ಫ್ಲಾಸ್ಕ್ ಫೈಲ್ನೊಳಗೆ ಬರ್ದಾರ. ಅದಕ್ಕೆ ನಾವೇನು ತೊಗೊಳತ್ತೀವಿ? ಡೈರೆಕ್ಟ್ ಅಂತ ತೊಗೊಳಕತ್ತೀವಿ. ಜೇಸನಿಫೈಡ್ ನಮಗೆ ಡೈರೆಕ್ಟ್ ಸಿಗಾಕತ್ತೈತಿ ಇದು. ಸೊ ಇದನ್ನು ಇಟ್ಸ್ ಆಲ್ಸೋ ಮೆಥಡ್ ಅಂದ್ರೆ ಏನು? ಬ್ರೆಕೆಟ್ ಓಪನ್, ಬ್ರೆಕೆಟ್ ಕ್ಲೋಸ್. ಇದ್ರೊಳಗೆ ನಾವೇನು ಕಳಿಸ್ಬೇಕು? ಜೇಸನ್ ಫಾರ್ಮೆಟ್ನೊಳಗೆ ನಮ್ಮ ಕಾಲೇಜ್ ಹೆಸರು ತೋರಿಸ್ಬೇಕು. ಸೊ ಇದು ಫ್ಲವರ್ ಬ್ರೆಕೆಟ್ನೊಳಗೆ ನಮ್ಮ ಜೇಸನ್ ಫಾರ್ಮೆಟ್ ಇರ್ತೈತಿ ಅಂತ ಗೊತ್ತೈತಿ. ಇಲ್ಲಿಗೆ ಒಂದು ಕೀ ಇರ್ತೈತಿ. ಕೀ ಹೆಸರು ಬಂದು ಬೇಕಾದ್ರೆ ಕೊಡ್ಬೋದು ನೀವು. ಕಾಲೇಜ್ ನೇಮ್ ಅಂತ ಕೊಟ್ಟಿನಿ. ಸೊ ಕಾಲೇಜ್ ನೇಮ್. ಇಲ್ಲಿ ಏನು ಮಾಡಿದಾನೆ? ಕೋಲನ್ನ ಇದಕ್ಕೊಂದು ವ್ಯಾಲ್ಯೂ ಕೊಡ್ಬೇಕಲ್ಲ. ಸೊ ವಿಜಯ್ ಕಾಲೇಜ್ ಏನು ಮಾಡಿದ್ರಿ? ವಿಜಯ್ ಕಾಲೇಜ್ ಅಂತೇಳಿ ಇಟ್ಟನ. ಸೊ ದಿಸ್ ಈಸ್ ದ ಎಂಡ್ ಆಫ್ ವಾಟ್? ನಿಮ್ದು ರೌಟ್ ವಿನಯ್ ಆಯ್ತು. ವಿನಯ್ಗೆ ರಿಕ್ವೆಸ್ಟ್ ಬಂದ್ಗಳೇ ಒಂದು ಏನಾತ್ರಿ? ಈ ಮೆಥಡ್ ಎಕ್ಸಿಕ್ಯೂಷನ್ಗೆ ಸಿಕ್ತು. ಈ ಮೆಥಡ್ ಎಕ್ಸಿಕ್ಯೂಟ್ ಮಾಡಿದ್ಗಳೇನ ಇದ್ರಾಗ ಏನು ಬಾಡಿ ಐತಿ? ಬಾಡಿದೊಳಗೆ ರಿಟರ್ನ್ ಮಾಡಾಕತ್ತೀರಿ. ಇಲ್ಲಿ ಏನೂ ಬರೋದಿಲ್ಲ. ಇದು ಏನಾಕೈತಿ? ರಿಟರ್ನ್ ಆಗಿ ರಿಸ್ಪಾನ್ಸಿಗೆ ಹೋಗ್ತೈತಿ. ರಿಕ್ವೆಸ್ಟ್ ಬಂತು, ಹೊಳ್ಳಿ ವಿನಯ್ ರಿಸ್ಪಾನ್ಸ್ ಮಾಡಿದ. ಇದನ್ನು ನೀವು ತಿಳ್ಕೊಬೇಕು. ಸೊ ಈಗ ಲಾಸ್ಟಿಗೆ ಏನು ರೀ? ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ, ಇಫ್ ಕಂಡೀಷನ್.
ಸೊ ಇಫ್ ಹೌದ್ರೆ ಒಂದೆರಡು ಸಲ ಬರೆದ್ಬಿಟ್ರೆ ನಂಗೆ ಗೊತ್ತಾಕೈತಿ ನಿಮ್ಗೆ ನೇಮ್ ಹೌದ್ರೆ ಡಬಲ್ ಈಕ್ವಲ್ ಟು ಹೌದ್ರೆ ಇದೇನ್ರಿ ಇದು ಮೇನ್ ಎರಡು ಈಕ್ವಲ್ ಇದ್ದು ಅಂತಂದ್ರೆ ಹೌದ್ರೆ ಮೇನ್ ಹೌದ್ರೆ ಒಂದು ಸೆಮಿಕೋಲನ್ ಕೆಳಗೆ ಬಂದು ಇಫ್ ಕಂಡೀಷನ್ ರನ್ ಆಕೈತಿ ಆ್ಯಪ್ ಡಾಟ್ ರನ್ ಹೌದ್ರೆ ರನ್ನಿಗೆ ನೋಡ್ರಿ ಅಗೇನ್ ಇದು ರನ್ ಅನ್ನೋ ಮೆಥಡ್ ಎಲ್ಲಿ ಬರ್ದಂಗೆ ಆತ ಫ್ಲಾಸ್ಕ್ ಕ್ಲಾಸ್ನಾಗ ಬರ್ದಂಗೆ ಆತ ಎದಕ್ಕೆ ಹೇಳ್ರಿ ಆ್ಯಪ್ ಅನ್ನೋದು ಏನೈತಲ್ಲ ಆಬ್ಜೆಕ್ಟ್ ಆಫ್ ದ ಕ್ಲಾಸ್ ಈ ಆಬ್ಜೆಕ್ಟ್ ಥ್ರೂ ಏನು ಮಾಡಾಕತ್ತೀನಿ ರನ್ ಮೆಥಡ್ ಕಾಲ್ ಮಾಡಾಕತ್ತೀನಿ ಇದನ್ನು ನಾವು ತಿಳ್ಕೊಬೇಕು ಡಿಬಗ್ ಈಸ್ ಈಕ್ವಲ್ ಟು ಟ್ರೂ ಹೌದ್ರೆ ನೆಕ್ಸ್ಟ್ ಇಲ್ಲಿ ಬೇಕಾದ್ರೆ ಪೋರ್ಟ್ ಅಂತ ಹಾಕ್ರಿ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ರನ್ ಎಟ್ 5000 ಬಟ್ ಇಫ್ ಯು ಆರ್ ಸೇಡ್ 5001 ಇಟ್ ವಿಲ್ ಬಿ ರನ್ ಎಟ್ 5001 ಹೌದ್ರೆ ಸೊ ಇದನ್ನು ನೀವು ಏನು ಮಾಡ್ಬೇಕು ನೀವು ಬೇಕಾದ್ರೆ ಸರ್ವರ್ ರನ್ನನ್ನು ಮಾಡಿ ಚೆಕ್ ಮಾಡಿರಿ ಹೆಂಗೆ ಕಾಣಾಕತ್ತದ ಅಂಥೇಳಿ ಸೊ ಕ್ಲಿಯರ್ ಅಂತ ಹೇಳಿ ಹೊಡೆದನ ಇಲ್ಲಿ ನಂದು ಕ್ಲಿಯರ್ ಅಂತ ಹೊಡೆನ ಈ ಟರ್ಮಿನಲ್ ಕ್ಲಿಯರ್ ಆಯ್ತು ಈಗ ಪೈಥಾನ್ ಫೈಲ್ನ ರನ್ ಮಾಡ್ಬೇಕು ಹೆಂಗೆ ರನ್ ಮಾಡ್ಬೇಕು ಹೇಳ್ರಿ ಸೊ ಪೈಥಾನ್ ಹೌದ್ರೆ ಫೈಲ್ ಏನೈತಿ SCRV.py ಹೌದ್ರೆ ನೋಡ್ರಿ ರನ್ ಆಗತ್ತೆ ನೀವು ಬೇಕಾದ್ರೆ ನೀವು ಇದನ್ನು ತೊಗೊಂಡು ಹೋಗಿ ನೀವು ಬ್ರೌಸರ್ನ ಹಾಕ್ರಿ ಈ ಪಾತ್ ತೊಗೊಂಡು ಹೋಗಿ ಸೊ ಐ ವಿಲ್ ಓಪನ್ ಆನ್ ಮೈ ಬ್ರೌಸರ್ ಬ್ರೇವ್ ನಾವು ಯೂಸ್ ಮಾಡಾಕತ್ತೀನಿ ನೀವು ಬೇರೆ ಗೂಗಲ್ ಕ್ರೋಮ್ ಅದು ಯೂಸ್ ಮಾಡಿದ್ರೆ ಅಲ್ಲಿ ಹಾಕ್ರಿ ಸೊ 5001 ನಾಟ್ ಫೌಂಡ್ ಅಂತ ಬಂತು ಎದಕ್ಕಪ್ಪ ಅಂತಂದ್ರೆ ಇದು ಸರ್ವರ್ 5001ಗೆ ಹೋಗೈತಿ ಮುಂದೆ ಎಲ್ಲಿಗೆ ಹೋಗ್ಬೇಕಂತ ನಾ ಹೇಳಿಲ್ಲ ಸೊ ಇಲ್ಲಿ ನೋಡ್ರಿ ಇದು ಇಲ್ಲಿಗೆ ಬಂದೈತಿ ಯಾರನ್ನ ಭೇಟಿ ಆಗ್ಬೇಕಂತೇಳಿ ರಿಕ್ವೆಸ್ಟ್ ಯಾರಿಗೆ ಕಳಿಸ್ಬೇಕಂತ ಹೇಳಿಲ್ಲ ಸೊ ದ್ಯಾಟ್ ಇಲ್ಲಿ ವಿನಯ್ ಅಂತ ಏನು ನೀವು ರೌಟ್ ಮಾಡಿರಲ್ಲ ಈಗ ನಾ ಏನು ಕಳಿಸ್ತೀನಿ ರಿಕ್ವೆಸ್ಟ್ ಯಾರಿಗೆ ಕಳಿಸ್ಬೇಕು ವಿನಯ್ ಕಳಿಸ್ತೀನಿ ನೋಡ್ರಿ ಒಂದು ಫ್ರಂಟ್ ಸ್ಲ್ಯಾಶ್ ಹಾಕಿ ಯಾರಿಗೆ ಕಳಿಸ್ಬೇಕು ವಿನಯ್ ಕಳಿಸ್ಬೇಕು ನೋಡ್ರಿ ಕಾಲೇಜ್ ನೇಮ್ ದಿಸ್ ಈಸ್ ದ ಕೀ ಆ್ಯಂಡ್ ದಿಸ್ ಈಸ್ ದ ವ್ಯಾಲ್ಯೂ ಇದನ್ನು ತೊಗೊಂಡ್ಬಂದು ನಾವೇನು ಮಾಡ್ಬೇಕ್ರಿ ವಿ ಶುಡ್ ಡಿಸ್ಪ್ಲೇ ಇನ್ ದ ಕ್ಲೈಂಟ್ ಯಾಕಪ್ಪ ಅಂತಂದ್ರೆ ನಮಗೆ ಕ್ಲೈಂಟ್ಗಳಿಗೆ ಏನು ಮಾಡೋಕೆ ಬರಂಗಿಲ್ಲ ಇಲ್ಲಿ ನೋಡ್ರಿ ಇದು ಕೀ ವ್ಯಾಲ್ಯೂ ತೋರ್ಸೋಕೆ ಬರಂಗಿಲ್ಲ ಇದನ್ನು ಚೆಂದಾಗಿ ಮಾಡ್ಬೇಕಂತಂದ್ರೆ ನಾವೇನು ಮಾಡಬೇಕು ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಮಾಡಬೇಕು ರಿಯಾಕ್ಟ್ ಅಪ್ಲಿಕೇಶನ್ ಅಂದ್ರೆ ಏನು ಫ್ರಂಟ್ ಎಂಡ್ ಅಂದ್ರೆ ಕ್ಲೈಂಟ್ ಓಕೆ ಸೊ ಈಗ ರಿಯಾಕ್ಟ್ ಈಗ ಸರ್ವರ್ದೆಲ್ಲ ಕೆಲಸ ಮುಗೀತು ಈಗ ಎಲ್ಲಿಗೆ ಬರ್ಬೇಕು ನಾವು ಕ್ಲೈಂಟ್ ಫೋಲ್ಡ್ರಿಗೆ ಬರ್ಬೇಕು ಫೋಲ್ಡ್ರಿಗೆ ಬಂದು ಏನು ಮಾಡ್ಬೇಕು ಅಗೇನ್ ದ ಸೇಮ್ ಥಿಂಗ್ CMD ಓಕೆ ಇಲ್ಲೇನ್ರಿ ಇದು ಕೋಡ ಒಂದು ಸ್ಪೇಸ್ ಡಾಟ್ ಸೊ ಇದು ಏನಾಗುತ್ತೆ ನಿಮಗೆ ಈ ಫೋಲ್ಡರ್ನಾಗ ನಾವು ಬಂದ್ವಿ ಯೂಸಿಂಗ್ VS ಕೋಡ್ ನೋಡಿಂದ ನಾವು ಏನು ಬಂದ್ವಿ ಈಗ ಇಲ್ಲಿ ಬಂದ್ವಿ ಓಕೆ ಫೈನ್ ಸೊ ನಮಗೆ ರಿಯಾಕ್ಟ್ ಅಪ್ಲಿಕೇಶನ್ದ ನಾ ಒಂದು ಆಲ್ರೆಡಿ ಹಿಂದಿನ ವಿಡಿಯೋ ಐತಿ ನೀವು ಹೌ ಟು ಕ್ರಿಯೇಟ್ ಅ ರಿಯಾಕ್ಟ್ ಅಪ್ಲಿಕೇಶನ್ ಅಂತ ಅಲ್ಲಿಗೆ ಹೋಗಿ ಗೊತ್ತಾಗುತ್ತೆ ಸೊ ಈಗ ನಮಗೆ ಇನ್ನೊಂದು ಸಲ ನಾ ರಿಪೀಟ್ ಮಾಡ್ತೀನಿ ಇದ್ರೊಳಗೆ ನಮಗೆ ರಿಯಾಕ್ಟ್ ಅಪ್ಲಿಕೇಶನ್ ರೆಡಿ ಆಗ್ಬೇಕಿತ್ತಂತಂದ್ರೆ ನಮಗೆ Node.js ಇನ್ಸ್ಟಾಲ್ ಆಗಿರಬೇಕು ಗೂಗಲ್ ಕೋರಿ Node.js ಇನ್ಸ್ಟಾಲ್ ಅಂತ ಹೊಡ್ರಿ Node.js ಡೌನ್ಲೋಡ್ ಅಂತ ಹೊಡ್ರಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಹೊಡ್ಕೊತ ಹೋಗ್ರಿ ಸೊ ಆಫ್ಟರ್ ದ್ಯಾಟ್ ಇನ್ಸ್ಟಾಲೇಷನ್ ಆದಮೇಲೆ ಇಲ್ಲಿ ನಿಮ್ಮ ಫೋಲ್ಡರ್ ಓಪನ್ ಆಗೈತಿ VS ಕೋಡ್ನಾಗ ಇನ್ನು ರಿಯಾಕ್ಟ್ ಆ್ಯಪ್ ಹೆಂಗೆ ಕ್ರಿಯೇಟ್ ಮಾಡೋದು ಸೊ ಟರ್ಮಿನಲ್ಗೆ ಬರ್ರಿ ನಾ ಹೇಳಿದಂಗೆ ನಿಮ್ಗೆ ನ್ಯೂ ಟರ್ಮಿನಲ್ ಓಪನ್ ಆಗೈತಿಲ್ಲ ಆಲ್ರೆಡಿ ಸೊ ಇಲ್ಲಿ ಏನು ಮಾಡ್ಬೇಕು NPX ಅಂತಂದ್ರೆ ಎನ್ ಅಂದ್ರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಎಕ್ಸ್ಟೆನ್ಷನ್ ವರ್ಷನ್ ಇದು ಎಕ್ಸ್ಟೆಂಡೆಡ್ ವರ್ಷನ್ ಇದು ಹೌದ್ರೆ ಸೊ NPX ನೋಡ್ ಪ್ಯಾಕೇಜ್ ಮ್ಯಾನೇಜರ್ದು ಎಕ್ಸ್ಟೆಂಡೆಡ್ ವರ್ಷನ್ನಿಂದ ನಮಗೆ ಬೇಕಾಗಿದ್ದು ಏನ್ರಿ ಕ್ರಿಯೇಟ್ ಒಂದು ಹೈಪನ್ ರಿಯಾಕ್ಟ್ ಒಂದು ಹೈಪನ್ ಆ್ಯಪ್ ಹೌದ್ರೆ ಒಂದು ಸ್ಪೇಸ್ ಬಿಟ್ಟು ಒಂದು ಡಾಟ್ ಹೇಳ್ರಿ ಸೊ ದಿಸ್ ಈಸ್ ದ ವಾಟ್ NPX ಒಂದು ಸ್ಪೇಸ್ ಕ್ರಿಯೇಟ್ ಹೈಪನ್ ರಿಯಾಕ್ಟ್ ಹೈಪನ್ ಆ್ಯಪ್ ಒಂದು ಸ್ಪೇಸ್ ಬಿಟ್ಟು ಡಾಟ್ ಇಟ್ಟು ಇಂಟರ್ನೆಟ್ ಕನೆಕ್ಟೆಡ್ ಇರ್ಬೇಕು ಎಂಟ್ರಿ ಹೊಡೆದ್ಬಿಟ್ರೆ ಸೊ ದ್ಯಾಟ್ ವಿಲ್ ಬಿ ಏನತ್ತ ನಿಮ್ಗೆ ರಿಯಾಕ್ಟ್ ಆ್ಯಪ್ ಕ್ರಿಯೇಟ್ ಆಗುತ್ತೆ ಅದ್ರೊಳಗೆ ಯಾವ್ಯಾವ ಫೋಲ್ಡ್ರ್ ಆಗಾಕತ್ತಾವ ಅದ್ರೊಳಗೆ ಏನೇನು package.json ನೋಡ್ರಿ package.json ಇನ್ಸ್ಟಾಲ್ ಆತ ಇವೆಲ್ಲ ಯು ಶುಡ್ ಅಬ್ಸರ್ವ್ ದ ಆಲ್ ದ ಥಿಂಗ್ಸ್ ಓಕೆ ಸೊ ಆಫ್ಟರ್ ಇಟ್ ವಿಲ್ ಟೇಕ್ ಸಮ್ ಟೈಮ್ it will create all the templates for you so wait for a till it will be create an application so parallelly you can observe the things what are the things it is going to create ಇದನ್ನು ನೀವು ಹಂಗೆ ಅಬ್ಸರ್ವ್ ಮಾಡ್ಕೊತೀರಿ ಇನ್ಸ್ಟಾಲೇಷನ್ ಆಗೋ ಮಟ್ಟ ಬೇರೆ ಕಡೆ ಎಲ್ಲೆಲ್ಲ ಇದನ್ನು ನೋಡೋಕೆ ಹೋಗ್ಬೇಡ್ರಿ ಸೊ ಏನೇನು ಆಗತ್ತೈತಿ ನಿಮ್ಗೆ ಅಬ್ಸರ್ವೇಷನ್ ಇಲ್ಲಿ ದಟ್ ವಿಲ್ ಬಿ ಹೆಲ್ಪ್ಫುಲ್ ನೋಡಿರಿ ಇಲ್ಲಿ ನೋಡ್ ಮಾಡಲ್ಸ್ ಅಂತೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆತ ಸೊ ಇವೆಲ್ಲ ಅಬ್ಸರ್ವೇಷನ್ದೊಳಗೆ ನಿಮ್ಗೆ ಇರ್ಬೇಕು ಸೊ ನೋಡ್ ಮಾಡಲ್ಸ್ನೊಳಗೆ
ಏನೇನದಾವೆ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್. ನೋಡಿರಿ ಇಷ್ಟು ಮಾಡ್ಬೋಲ್ಸ್ ಇವು ಹೌದ್ರೆ. ಸೊ ಆಮೇಲೆ ಏನೇನು ಕ್ರಿಯೇಟ್ ಆಕೈತಿ ನೋಡೋಣ. ಸೊ ಫೋಟೋಸ್ಗಳು ಯಾವ್ಯಾವ ಕ್ರಿಯೇಟ್ ಆಕ್ಕವ ಇವೆಲ್ಲ ನಿಮ್ಗೆ ಅಬ್ಸರ್ವೇಷನ್ದೊಳಗಿರಲಿ. ಸೊ ಭಾಳ ಅಂದ್ರೆ ಇನ್ನೊಂದು 5 ಸೆಕೆಂಡ್ನೊಳಗೆ ನಿಮಗೆ ಸೊ ಇಟ್ ವಿಲ್ ಬಿ ಗೋಯಿಂಗ್ ಟು ಕ್ರಿಯೇಟ್ ಅಂತ ಅನ್ಸುತ್ತೆ. ಸೊ ಇಂಟರ್ನೆಟ್ ಕನೆಕ್ಟೆಡ್ ಇರಬೇಕು, ಅದೊಂದು ನೆನಪಿಟ್ಕೋರಿ. ನೋಡಿರಿ ಇಲ್ಲಿ ಇನ್ಸ್ಟಾಲಿಂಗ್ ರಿಯಾಕ್ಟ್ ಡಾಮ್ ನೆನಪಿಟ್ರಿ. ರಿಯಾಕ್ಟ್ ಡಾಮ್ ಅನ್ನೋದು ಇರ್ತೈತಿ, ರಿಯಾಕ್ಟ್ ಸ್ಕ್ರಿಪ್ಟ್ ಐತಿ. ಸೊ ನೆಕ್ಸ್ಟ್ ನೋಡಿರಿ ನಾವು ಇಟ್ ಈಸ್ ಕ್ರಿಯೇಟೆಡ್. ಇಲ್ಲಿ ನೋಡಿರಿ SRC ಫೋಲ್ಡ್ರ್ ಕ್ರಿಯೇಟ್ ಆತ, ಪಬ್ಲಿಕ್ ಫೋಲ್ಡ್ರ್ ಕ್ರಿಯೇಟ್ ಆತ. ನಮಗೆ ಹೆಲ್ಪ್ ಆಗೋದು ಯಾವುದಪ್ಪ ಅಂತಂದ್ರೆ, ನೀವು ಎಲ್ಲ ವರ್ಕ್ ಮಾಡೋದು ಯಾವುದಪ್ಪ ಅಂತಂದರೆ SRC ಏನಪ್ಪ ಅಂತಂದರೆ SRC ಈ ಫೋಲ್ಡ್ರ್ ಐತಲ್ಲ ಇದ್ರೊಳಗೆ ನೀವು ವರ್ಕ್ ಮಾಡ್ತೀರಿ. ಬೇರೆ ಫೋಲ್ಡ್ರ್ನೊಳಗೆ ವರ್ಕ್ ಮಾಡೋಂಗಿಲ್ಲ. ಭಾಳ ಆದ್ರೆ ಪಬ್ಲಿಕ್ನೊಳಗೆ ಒಂದೇ ಸಲ ನೀವು ಯೂಸ್ ಮಾಡ್ಬೋದು ಅಷ್ಟೇ. ಸೊ ನಿಮಗೇನು ಬೇಕು ರೀ SRC ಫೋಲ್ಡ್ರ್ ಬೇಕು. ಸೊ ಇಲ್ಲಿ ನೀವು ಕೆಳಗೆ ಬಂದರೆ ಇಲ್ಲಿ ನೋಡಿರಿ NPM ಸ್ಟಾರ್ಟ್ ಅಂತ ಐತಲ್ಲ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಅಂದರೆ ನಾವು ಈ ಪ್ರಾಜೆಕ್ಟ್ ರನ್ ಮಾಡ್ಬೇಕಂದ್ರೆ, ಕ್ಲೈಂಟ್ ರನ್ ಮಾಡ್ಬೇಕಂದ್ರೆ ಯಾವ್ದು ಮಾಡ್ಬೇಕು ರೀ NPM ಸ್ಟಾರ್ಟ್ ಅಂತ ಹೊಡಿಬೇಕು. ಸೊ ನಾನು ನಿಮಗೆ ಇದು ಕೆಳಗಿದ್ದ ಸಂಬಂಧ ನಾನು ಏನು ಮಾಡ್ತೀನಿ, ಇದು ಕ್ಲಿಯರ್ ಅಂತ ಮಾಡಿ ಮ್ಯಾಗ ಇದನ್ನು ಹೌ ಟು ರನ್ NPM ಸ್ಟಾರ್ಟ್ ಇಷ್ಟು ಹೊಡೆದ ಸೊ ನಿಮ್ಮ ಪ್ರಾಜೆಕ್ಟ್ ರನ್ ಆಗಿಬಿಡ್ತೈತಿ. ಸೊ ಕಮಾಂಡ್ ಕ್ರಿಯೇಟ್ ಮಾಡೋಕ್ಕೆ ಯಾವುದಂತ ಗೊತ್ತಾಯ್ತು, ಕಮಾಂಡ್ ರನ್ ಮಾಡೋಕ್ಕೆ ಯಾವುದಂತ ಗೊತ್ತಾಯ್ತು. NPM ಸ್ಟಾರ್ಟ್ ಇಸ್ ದ ಕಮಾಂಡ್ ಟು ರನ್ ಆ್ಯಂಡ್ ರಿಯಾಕ್ಟ್ ಅಪ್ಲಿಕೇಶನ್. ಸೊ ಇದನ್ನೊಂದು ಸ್ವಲ್ಪ ಕೆಳಗೆ ತೊಗೊಂಬರ್ತೀನಿ. ಸೊ ಇದು ಫಸ್ಟ್ ಹೆಂಗೆ ರನ್ ಆಗುತ್ತೆ ನೋಡೋಣ. ಸೊ ದೆನ್ ವಿಲ್ ಎಡಿಟ್ ದ ಥಿಂಗ್ಸ್. ಫೈನ್. ಸರ್ವರ್ ರನ್ ಆಗುತ್ತೆ ನೋಡಿರಿ. ಸರ್ವರ್ ಕ್ಲೈಂಟ್ ರನ್ ಆಗತ್ತೈತಿ ಎಲ್ಲಿ 3000 ಪೋರ್ಟ್ನಾಗ. ನಮ್ಮದು ಸರ್ವರ್ ರನ್ ಆಗತ್ತೈತಿ ಎಲ್ಲಿ 5001 ಪೋರ್ಟ್ನಾಗ. ಅಂದರೆ ಬೇರೆ ಪೋರ್ಟ್ನೊಳಗೆ ಒಂದು ಪೋರ್ಟ್ನಾಗ ಕ್ಲೈಂಟ್ ರನ್ ಆಗತ್ತೈತಿ, ಇನ್ನೊಂದು ಪೋರ್ಟ್ನೊಳಗೆ ಸರ್ವರ್ ರನ್ ಆಗತ್ತೈತಿ. ಸೊ ಇಲ್ಲಿ ನೋಡಿರಿ ರಿಯಾಕ್ಟ್ ಆ್ಯಪ್ ರೆಡಿ ಆತ. ಸೊ ಇನ್ಸ್ಟೆಡ್ ಆಫ್ ದಿಸ್ ನನಗೇನು ಬರ್ಬೇಕು, ಸರ್ವರ್ ಏನು ಕಾಲೇಜ್ ಹೆಸರು ಕಳಿಸ್ತೈತಲ್ಲ ಅದು ಪ್ರಿಂಟ್ ಆಗಬೇಕು, ಮ್ಯಾಗಿಂದ ಹಂಗೆ ಇರಲಿ ಅಂತ ಇಟ್ಕೊಳ್ಳೋಣ. ಸೊ ಈಗ ನಾವೇನು ಮಾಡಬೇಕು, ಕೋಡ್ ಬರಿಬೇಕು ಇದಕ್ಕೆ. ಸೊ ಯಾವ ಫೋಲ್ಡ್ರಿಗೆ ಹೋಗ್ಬೇಕಂತ ಹೇಳಿನ SRC ಫೋಲ್ಡ್ರಿಗೆ ಹೋಗ್ಬೇಕು. ಅದರೊಳಗೆ ಎಲ್ಲಿ ಹೋಗ್ಬೇಕು, app.js ಹೋಗ್ಬೇಕು. ದಿಸ್ ಈಸ್ ದ ಕೋಡ್. ಆದರೆ ನೋಡಿರಿ ನೀವು ಡೆಫ್ ಅಂತೇಳಿ ಪೈಥಾನ್ದಾಗ ಬರಿತಿದ್ರಿ, ಜಾವಾ ಸ್ಕ್ರಿಪ್ಟ್ನೊಳಗೆ ಫಂಕ್ಷನ್ ಅಂತೇಳಿ ಕೀವರ್ಡ್ ಯೂಸ್ ಮಾಡಬೇಕು. ಅಲ್ಲಿ ಡೆಫ್ ಕೀವರ್ಡ್ ಯೂಸ್ ಮಾಡಿದರೆ ಇಲ್ಲಿ ಫಂಕ್ಷನ್ ಅಂತ ಕೀವರ್ಡ್ ಯೂಸ್ ಮಾಡಬೇಕು. ಅಲ್ಲಿ ಬ್ರ್ಯಾಕೆಟ್ ಹಾಕ್ತಿದ್ರಿ, ಇಲ್ಲಿ ಬ್ರ್ಯಾಕೆಟ್, ಅಲ್ಲಿ ಕೋಲನ್ ಇಡ್ತಿದ್ರಿ, ಇಲ್ಲಿ ಏನಿದೆ ಫ್ಲವರ್ ಬ್ರ್ಯಾಕೆಟ್. ದಿಸ್ ಈಸ್ ದ ಓನ್ಲಿ ಸಿಂಟ್ಯಾಕ್ಸ್ ಏನಾಕೈತಿ ಡಿಫ್ರೆನ್ಸ್ ಆಕೈತಿ, ಹೊರತು ಲಾಜಿಕ್ ಎಲ್ಲ ಸೇಮ್ ಇರ್ತೈತಿ. ಒಂದು ಅಬ್ಸರ್ವೇಷನ್ ಮಾಡ್ಬೇಕು, ಇಲ್ಲಿ ರಿಟರ್ನ್ ಕೆಳಗೆ ನೋಡ್ರಿ ಏನು ಡಿವ್ ಗೊತ್ತೈತಿ, ಹೆಡ್ರ್ ಗೊತ್ತೈತಿ, ಇಮೇಜ್ ಗೊತ್ತೈತಿ, ಇವೆಲ್ಲ ಏನಿವು HTML ಟ್ಯಾಗ್ಸ್. ಇವು ಏನ್ರಿ ಇವು HTML ಟ್ಯಾಗ್ಸ್. ಸೊ ಈಗ ನಾನು ಇಲ್ಲೇನೇ ಬರಿಬೋದು, ಇಲ್ಲೇ ಒಂದು ಏನು ಬರಿಬೋದು, ಒಂದು ಕಾಲೇಜ್ ಹೆಸರು ಬರಿಬೋದು. ಏನಪ್ಪ ಅಂತಂದ್ರೆ ಚೇತನ ಅಂಥೇಳಿ ಬರಿಬೋದು, ಚೇತನ ಕಾಲೇಜ್ ಅಂಥೇಳಿ ಬರಿಬೋದು. ಹೌದ್ರೆ. ಸೊ ಈಗ ನಿಮಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಕಂಟ್ರೋಲ್ S ಹೊಡೆದ್ಬಿಟ್ರೆ ಸೇವ್ ಆತ. ಈ ಪ್ಯಾರಾಗ್ರಾಫ್ನೊಳಗೆ ಚೇತನ ಕಾಲೇಜ್ ಅಂತ ಬಂತು ನೋಡಿರಿ. ಇಲ್ಲಿ ಬ್ರೌಸರ್ನೊಳಗೆ ಏನು ಬರ್ಬೇಕು ನೋಡಿರಿ, ಚೇತನ್ ಕಾಲೇಜ್ ಅಂತ ಬಂದೈತಿಲ್ಲ. ಸೊ ಹಂಗೆ ನಮಗೆ ಚೇಂಜ್ ಮಾಡೋಕ್ಕೂ ಬರ್ತೈತಿ. ನಮಗೆ ಬ್ಯಾಡ್ರಿ ಹಿಂಗೆ ಬೇಡ, ನಮ್ಗೆ ಎಲ್ಲಿಂದ ಬರ್ಬೇಕು ರೀ, ಸರ್ವರಿಂದನೇ ಬರ್ಬೇಕು. ಸರ್ವರ್ ಎಲ್ಲಿ ರನ್ ಆಗತೈತಿ, 5001ನಾಗ ರನ್ ಆಗತೈತಿ. ರಿಕ್ವೆಸ್ಟ್ ಯಾರಿಗೆ ಹೋಗ್ಬೇಕು, ವಿನಯ್ಗೆ ಹೋಗ್ಬೇಕು. ಸೊ ಇಷ್ಟು ಎಲ್ಲಿಂದ ಹೋಗ್ಬೇಕು ರೀ, ನಮ್ಮ ಫ್ರಂಟ್ ಎಂಡ್ನಿಂದನೇ ಹೋಗ್ಬೇಕು. ಎಲ್ಲಿಂದ ಹೋಗ್ಬೇಕು, ಫ್ರಂಟ್ ಎಂಡ್ನಿಂದ ಹೋಗ್ಬೇಕು. ನಮಗೆ ಹಿಂದೆ ನಾವು ಏನು ಮಾಡೀವಿ, ಆಲ್ರೆಡಿ ನಾವು ಲಾಜಿಕ್ ಬರೆದ್ಬಿಟ್ಟಿವಿ, ಲಾಜಿಕ್ ಗೊತ್ತೈತೆ ನಮಗೆ. ಅಲ್ಲಿಂದ ಏನು ರಿಕ್ವೆಸ್ಟ್ ಹೋಗಿ ರೆಸ್ಪಾನ್ಸ್ ಬರ್ತೈತಲ್ಲ, ಅದು ಒಂದು ವೇರಿಯೇಬಲ್ನಾಗ ಸ್ಟೋರ್ ಆಗ್ಬೇಕಂತ ನಮ್ಗೆ ಗೊತ್ತೈತಿ. ಸೊ ಅದಕ್ಕೆ ನಾವು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಹುಕ್ಸ್ ಅಂತೀವಿ. ಏನಂತೀವಿ, ಹುಕ್ಸ್. ಯೂಸಿಂಗ್ ಹುಕ್ಸ್ ನಾವೇನು ಮಾಡ್ಬೋದು, ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೋದು. ಇದನ್ನು ಹೆಂಗೆ ಹುಕ್ಸ್ ಕಾಲ್ ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ನಾ ಬರೆಯಾಕತ್ತೀನಿ. ಸೊ ಇನ್ನೊಂದು ಸ್ವಲ್ಪ ಇದನ್ನು ದೊಡ್ಡದು ಬೇಕಾದ್ರೆ ಮಾಡೋಣ. ಆದರೆ ಇದನ್ನು ಪ್ಲಸ್ ಕ್ಲಿಕ್, ಇದನ್ನು ಇನ್ನೊಂದು ಸ್ವಲ್ಪ ಬೇಕಾದ್ರೆ ತೊಗೊಳ್ಳೋಣ. ಫೈನ್. ಓಕೆ. ಇಲ್ಲಿ ಫೈಲ್ ಬೇಕಾದ್ರೆ ನಾ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇದನ್ನು ತೆಗಿಬೋದು ಅಂತ ಅನ್ಸುತ್ತೆ ನನಗೆ. ಓಕೆ. ನಾವು ಇಲ್ಲಿ ಈಗ ನಾ ಏನು ಮಾಡ್ಬೇಕು, ನಿಮ್ಗೆ ಹುಕ್ ಹೇಳ್ಕೊಡಾಕತ್ತೀನಿ. ಹುಕ್ ಅದಕ್ಕೆ ಯೂಸ್ ಮಾಡ್ತೀವಿ ಈಗೇನು ಪೂರ್ತಿಯಾಗಿ ತಿಳ್ಕೊರಿ. ಸೊ ನಮಗೆ ವೇರಿಯೇಬಲ್ ಕ್ರಿಯೇಟ್ ಮಾಡ್ಬೇಕಲ್ಲ, ಅದಕ್ಕೆ ಹುಕ್ಸ್ ಕ್ರಿಯೇಟ್ ಮಾಡ್ತೀವಿ. ಹುಕ್ಸ್ ಅಂದ್ರೆ ಏನು ಇದನ್ನ ತೋರಿಸ್ತೀನಿ ನಿಮ್ಗೆ. ಯೂಸ್ ಸ್ಟೇಟ್ ಅಂತ ಒಂದದ, ಇದು ಹುಕ್ ನೇಮ್. ಇನ್ನೊಂದು ಯೂಸ್ ಎಫೆಕ್ಟ್ ಅಂತದ. ಇನ್ನೊಂದು ಯಾವ್ದು ರೀ, ಯೂಸ್ ಎಫೆಕ್ಟ್. ನೋಡಿರಿ, ಇಂಪೋರ್ಟ್ ಯೂಸ್ ಸ್ಟೇಟ ಮತ್ತು ಯೂಸ್ ಎಫೆಕ್ಟ್ ಫ್ರಾಮ್ ರಿಯಾಕ್ಟ್ ಅಂತೇಳಿ ಬಂತು. ಹೌದ್ರೆ
ನೀವು ಪೈಥಾನ್ದೊಳಗೆ ಏನು ಮಾಡ್ತಿದ್ರಿ, ಫ್ರಾಮ್ ಫೈಲ್ ನೇಮ್ನಿಂದ ಇಂಪೋರ್ಟ್ ಮಾಡ್ತಿದ್ರಿ. ಅದ್ರ ಉಲ್ಟಾ ಇಂಪೋರ್ಟ್ ಫಸ್ಟ್ ಇದನ್ನು ಏನು ಮಾಡ್ಬೇಕು, ಇವನ್ ಕಾಲ್ ಮಾಡಿ, ಹುಕ್ಸ್ ಕಾಲ್ ಮಾಡಿ ಫ್ರಾಮ್ ರಿಯಾಕ್ಟ್ ಅಂತ ಮಾಡಕತ್ತೀರಿ ಅಷ್ಟೇ. ಸೊ ಇದನ್ನು ಯೂಸ್ ಸ್ಟೇಟ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ವೇರಿಯೇಬಲ್ ಡಿಕ್ಲೇರ್ ಯೂಸ್ ಮಾಡ್ತೀವಿ. ಮತ್ತು ಇದನ್ನು ಏನ್ರಿ ಯೂಸ್ ಎಫೆಕ್ಟ್ ಏನು ಮಾಡ್ತೀವಿ, ಡಾಟಾನ ಫೆಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೆಂಗಂತ ಈ ಸದ್ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ರಿಟರ್ನ್ ಮ್ಯಾಗೆ ಏನೇ ಬರೆದ್ರೂ ಜಾವಾ ಸ್ಕ್ರಿಪ್ಟ್, ರಿಟರ್ನ್ ಕೆಳಗೆ ಏನೇ ಬರೆದ್ರು HTML ನೆನಪಿರಲಿ. ಇದು ಫಂಕ್ಷನ್ ಒಳಗೆ ರಿಯಾಕ್ಟದ್ದು ಖಾಸಿಯತ್ ಏನ್ರಿ, ರಿಟರ್ನ್ ಮ್ಯಾಗೆ ಏನೇ ಬರೆದ್ರು ಏನ್ರಿ ಜಾವಾ ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ರಿಟರ್ನ್ ಕೆಳಗೆ ಏನೇ ಬರೆದ್ರು ಏನ್ರಿ ನಾವು HTML ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋಣ, ಒಂದು ಕಾನ್ಸ್ಟೆಂಟ್ ವೇರಿಯೇಬಲ್ ಡಿಕ್ಲೇರ್ ಮಾಡೋಣ. ಕಾನ್ಸ್ಟ್ ಅಂದರೆ ವೇರಿಯೇಬಲ್ ನೇಮ್ ಕಾಲ್ಡ್ ವಿಜಯ್. ಈ ವಿಜಯ್ ವೇರಿಯೇಬಲ್ದೊಳಗೆ ನಾ ಏನು ಸ್ಟೋರ್ ಮಾಡ್ತೀನಪ್ಪ ಅಂತಂದರೆ ಬಾಗಲ್ಕೋಟ್ ಅಂತ ಸ್ಟೋರ್ ಮಾಡ್ತೀನಿ. ಏನು ಸ್ಟೋರ್ ಮಾಡ್ತೀನಿ ರೀ, ವ್ಯಾಲ್ಯೂ ಬಾಗಲ್ಕೋಟ್. ಈ ಬಾಗಲ್ಕೋಟ್ ಅನ್ನೋದು ಏನು ಮಾಡ್ಬೇಕು ರೀ, ಸೊ ನನಗೆ ಕೆಳಗೆ ಡಿಸ್ಪ್ಲೇ ಮಾಡ್ಬೇಕು. ಆಗಲೇ ನಾನು ಅಲ್ಲಿ ಚೇತನ್ ಕಾಲೇಜ್ ಐತಲ್ಲ, ಅದ್ರ ಬದಲಿ ನಾ ಏನು ಮಾಡ್ಬೇಕಾಗೈತಿ, ಈ ಪ್ಯಾರಾಗ್ರಾಫ್ನೊಳಗೆ ಈ ವಿಜಯ್ ಏನೋ ಕಾಲ್ ಮಾಡ್ಬೇಕಾಗೈತಿ, ವೇರಿಯೇಬಲ್ ಕಾಲ್ ಮಾಡ್ಬೇಕಾಗೈತಿ. ಹೆಂಗೆ ಕಾಲ್ ಮಾಡ್ತೀನಿ ನೋಡ್ರಿ, ಸಿಂಪಲ್. ಒಂದು ಫ್ಲವರ್ ಬ್ರ್ಯಾಕೆಟ್ನೊಳಗೆ ನೋಡಿರಿ, ಈ ಫ್ಲವರ್ ಬ್ರ್ಯಾಕೆಟ್ನೊಳಗೆ ವಿಜಯ್ ಅಂತ ಕಾಲ್ ಮಾಡಿಬಿಡ್ರಿ. ಸೊ ಈಗ ವಿಜಯನ ಬಲ್ಲಿ ಏನು ವ್ಯಾಲ್ಯೂ ಇರ್ತೈತಲ್ಲ, ಅದು ಎಲ್ಲಿ ಬರ್ತೈತಿ, ಈ ಪ್ಯಾರಾಗ್ರಾಫ್ನಾಗ ಬರ್ತೈತಿ. ಭಾಳ ಚಂದ ಐತಿ. ಸೊ ನೀವು ಇದನ್ನು ಮಾಡ್ಬೇಕು ನೋಡಿರಿ. ಇಟ್ ಈಸ್ ಶೋಯಿಂಗ್ ಬಾಗಲ್ಕೋಟ್. ಹಿಂಗೆ ನಾವೇನು ಮಾಡ್ಬೇಕು, ಈಗ ವೇರಿಯೇಬಲ್ ಡಿಕ್ಲೇರ್ ಮಾಡಿ ಅದಕ್ಕೆ ಯೂಸ್ ಸ್ಟೇಟ್ ಯೂಸ್ ಮಾಡಿ ಮಾಡ್ಬೇಕಾಗಿ. ಸೊ ನಮಗೆ ಈ ಸದ್ಯ ವೇರಿಯೇಬಲ್ ಡಿಕ್ಲೇರ್ ಹೆಂಗೆ ಮಾಡೋದಪ್ಪ ಅಂತಂದ್ರೆ, ಒಂದು ಕಾನ್ಸ್ಟ್ ಕಾಲೇಜ್ ನೇಮ್ ತೊಗೊಳಗತ್ತೀವಲ್ಲ ನಾವು, ಕಾಲ ನೇಮ್ ಅಂತ ಮಾಡೋಣ. ಓಕೆ, ಕಾಮ ಹೌದ್ರೆ ಸೆಟ್ ಕಾಲ್ ನೇಮ್ ಅಂತ ಮಾಡ್ಬೇಕು ರೀ. ಸೆಟ್ ಕಾಲ್ ನೇಮ್ ಅಂದರೆ ಇದು ಫಂಕ್ಷನ್ ಗತ್ಲೆ ವರ್ಕ್ ಮಾಡ್ತೈತಿ. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಯೂಸ್ ಸ್ಟೇಟ್ ಇದು ಫಸ್ಟಿಗೆ ಏನಿರ್ತೈತಿ ರೀ, ಯೂಸ್ ಸ್ಟೇಟ್ ಏನಿರ್ತೈತಿ, ನಲ್ ಇರ್ತೈತಿ. ಇದ್ರೊಳಗೆ ಏನೂ ವ್ಯಾಲ್ಯೂ ಇರೋಂಗಿಲ್ಲ. ದಿಸ್ ಈಸ್ ಒನ್. ಹೌದ್ರೆ ನಮಗೇನಾಯ್ತು, ಯೂಸ್ ಸ್ಟೇಟ್ ಥ್ರೂ ನಾವೇನು ಮಾಡಿದ್ವಿ, ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ವಿ ಯೂಸಿಂಗ್ ದಿಸ್ ಸ್ಟೇಟ್ಮೆಂಟ್. ನಿಮ್ಗೆ ಗೊತ್ತಾಗೈತೆ. ನೆಕ್ಸ್ಟ್ ಬಂದು ಒಂದು ಕಾನ್ಸ್ಟ್ ಹೌದ್ರೆ. ಸೊ ಇಲ್ಲಿ ಒಬ್ಬನ ತೊಗೊಳೋಣ, ಸೋಮು ಅಂತೇಳಿ ತೊಗೊಳೋಣ. ಈ ಸೋಮು ಏನು ಮಾಡ್ತಾನೆ ರೀ, ರಿಕ್ವೆಸ್ಟ್ ಕಳಿಸಿ ಅದನ್ನು ಏನು ರೆಸ್ಪಾನ್ಸ್ ಬರ್ತೈತಲ್ಲ ಅದರದ್ದೆಲ್ಲ ಜವಾಬ್ದಾರಿ ಯಾರು ರೀ, ಸೋಮು. ಅಂದರೆ ಇಟ್ಸ್ ಅ ವೇರಿಯೇಬಲ್ ಅಂತಲೇ ಇಟ್ಕೋರಿ. ಆದರೆ ಇಲ್ಲಿ ಏನು ಮಾಡಿಬಿಡ್ತೀನಿ, ಅಸಿಂಕ್ರೋನಸ್ ಅಂದ್ರೆ ಈ ಫಂಕ್ಷನ್ ಕೆಲಸ ಮಾಡೋದ್ರ ಮುಂದೆ ಬೇರೆದು ಯಾವ್ದಾರು ಬಂತಂದ್ರೆ ಅದನ್ನು ಫಂಕ್ಷನ್ ಕೆಲಸ ಮಾಡ್ತದಂತ ಈಗಿನ ಮಟ್ಟಿಗೆ ಇಟ್ಕೋರಿ. ಅಂದ್ರೆ ಈ ಕೆಲಸ ಮುಗಿ ಮಟ್ಟ ಬೇರೆದ್ದು ಏನೂ ತೊಗೊಳಂಗಿಲ್ಲ ಅಂತ ಏನಿರಂಗಿಲ್ಲ. ಈ ಕೆಲಸನೂ ಸ್ಟಾರ್ಟ್ ಇರ್ತೈತಿ, ಆ ಕೆಲಸನೂ ತೊಗೊಂಡು ಮತ್ತೆ ಏನು ಮಾಡ್ತಾರೆ, ತೊಗೊತಾರೆ. ಅದಕ್ಕೆ ನಾವೇನಂತೀವಿ, ಅಸಿಂಕ್ರೋನಸ್ ಅಂತೀವಿ. ನೆಕ್ಸ್ಟ್ ಒಂದು ಫಂಕ್ಷನ್ ಬರೀಬೇಕಲ್ಲ, ಹೆಂಗೆ ರೀ, ಒಂದು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ನೋಡಿರಿ. ಎಲ್ಲೆಲ್ಲಿ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಇರ್ತೈತಲ್ಲ ಫಂಕ್ಷನ್, ಇದ್ರ ಗತೆ ಹೆಸರು ಬರೆಯಂಗಿಲ್ಲ. ಸೊ ಇಲ್ಲೊಂದು ಆರೋ ಮಾರ್ಕ್ ಹಾಕ್ಬೇಕು. ಎದಕ್ಕಪ್ಪ ಅಂತಂದ್ರೆ ಮುಂದೆ ಬಾಡಿ ಬರೀಬೇಕಲ್ಲ. ಸೊ ಬಾಡಿ ಅಂದ್ರೆ ಹೆಂಗೆ ರೀ, ಜಾವಾ ಸ್ಕ್ರಿಪ್ಟ್ನೊಳಗೆ ಫ್ಲವರ್ ಬ್ರ್ಯಾಕೆಟ್ನೊಳಗೆ ಏನೇನ್ರಿದೆ, ಇಟ್ಸ್ ಅನ್ ಬಾಡಿ ನೋಡಿರಿ. ದಿಸ್ ಈಸ್ ಕಾಲ್ಡ್ ಆಸ್ ಅನ್ ಫಂಕ್ಷನ್ ಇನ್ ಜಾವಾ ಸ್ಕ್ರಿಪ್ಟ್. ನೋಡಿರಿ, ನಿಮಗೆ ಮೊದಲ ಗೊತ್ತಿತ್ತು ಪೈಥಾನ್ದಾಗ ಡೆಫ್ ಅಂತ ಯೂಸ್ ಮಾಡಿ ಮುಂದೆ ಹೆಸರು ಬರೆದು ಮುಂದೆ ಬ್ರ್ಯಾಕೆಟ್ ಹಾಕ್ತಿದ್ರಿ. ಬಟ್ ಇಲ್ಲಿ ಹೆಸರು ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಬ್ರ್ಯಾಕೆಟ್ ಹಾಕಿ, ಒಂದು ಎರೋ ಮಾರ್ಕ್ ಹಾಕಿ, ಒಂದು ಫ್ಲವರ್ ಬ್ರ್ಯಾಕೆಟ್ ಹಾಕಿ, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಬಿಟ್ರೆ ಇಟ್ಸ್ ಆನ್ ಒನ್ ಫಂಕ್ಷನ್. ನೋಡಿರಿ, ಇಷ್ಟು ಎಲ್ಲ ಒಂದು ಫಂಕ್ಷನ್ ಇದೆ. ಓಕೆ, ಸೊ ಇದನ್ನು ನಾವೇನು ಮಾಡಬೇಕು, ಈ ಫಂಕ್ಷನ್ದೊಳಗೆ ನಾವು ಏನು ಮಾಡ್ಬೇಕನ್ನೋ ಬರಿಬೇಕು. ಒಂದು ಕಾನ್ಸ್ಟ್ ಅಲ್ಲಿಂದ ಒಂದು ಏನು ರೆಸ್ಪಾನ್ಸ್ ಬರ್ತೈತಿಲ್ರಿ, ಸೊ ಆ ರೆಸ್ಪಾನ್ಸನ್ನು ಬೇರೆದ್ರ ಕೈ ಕೊಡೋಣ. ಫಾರ್ ಎಕ್ಸಾಂಪಲ್ ವಿನಯನ್ ಕೈ ಕೊಟ್ಟೆ ಅಂತ ಇಟ್ಕೋರಿ. ಸೊ ವಿನಯ್ ಈಕ್ವಲ್ ಟು ಅವೇಟ್ ಹೌದ್ರೆ. ಸೊ ಇಲ್ಲಿ ಫೆಚ್ ಅಂತ ಮೆಥಡ್ ಅದ. ಯಾವ ಮೆಥಡ್ ರೀ, ಫೆಚ್. ಈ ಫೆಚ್ ಮೆಥಡಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ, ನಾವು ನಮ್ಮ URL ಕಳಿಸ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದು ಕಳಿಸ್ಬೇಕು. ಆಲ್ರೆಡಿ ನಿಮ್ಗೆ ಗೊತ್ತದ ನಮ್ಮ URL ಇದ್ರೊಳಗೆ ವರ್ಕ್ ಆಗುತ್ತದೆ ಅಂಥೇಳಿ. ಸೊ ಐ ವಿಲ್ ಸೇ ಕಾಪಿ. ಅಲ್ಲಿ ನಾ ಕಾಪಿ ಮಾಡಿದೆ, ಇಲ್ಲಿ ತಂದು ನಾ ಏನು ಮಾಡಿದೆ, ಪೇಸ್ಟ್ ಮಾಡಿದೆ. ಇದು ಏನು ಹೇಳ್ತೈತಿ ನಿಮ್ಗೆ ಗೊತ್ತಾಕೈತಿಗೆ. ಸೊ ನೋಡಿರಿ, ನಾ ಏನಂತ ಹೇಳಿದ್ದೆ ಈ ಮೆಥಡಿಗೆ, ನೋಡಪ್ಪ 5001 ಪೋರ್ಟಿಗೆ ಹೋಗು, ಅಲ್ಲಿ ವಿನಯನ್ ಭೇಟಿ ಆಗು, ಅವಂಗೆ ರಿಕ್ವೆಸ್ಟ್ ಮಾಡು, ಅವ ಏನು ಕೊಡ್ತಾನಲ್ಲ ತೊಂಬಾ ಅಂತ ಹೇಳಿದೆ. ಇಲ್ಲಿ ವಿನಯ್ ಅಂತ ಆಗೈತೇನು ರೀ, ಇಲ್ಲಿ ಬೇರೆ ಕೊಡೋಣ, ಇದು ಸೇಮ್ ಮಾಂತು ಅಂತ ಕೊಡೋಣ. ಓಕೆ, ಸೊ ಈ ಮಾಂತು ಏನು ಮಾಡಿಬಿಟ್ಟ, ವಿನಯನ್ ಕಡೆ ಹೋಗಿ ರಿಕ್ವೆಸ್ಟ್ ಮಾಡಿದ. ಬಂದದ್ದು ರೆಸ್ಪಾನ್ಸ್ ಎಲ್ಲ ಕೇಳ್ತ್ರಿ, ಮಾಂತೂನ್ ಕಡೆ ಐತಿ. ರಿಸಲ್ಟ್ ಯಾರ ಕಡೆ ಐತಿ,
ಮಾಂತೂನ್ ಕಡೆ ಐತಿ. ಈ ಮಾಂತು ಏನು ಮಾಡಿಬಿಡ್ತಾನ, ಇವನ ಕಡೆ ಇದ್ದಿದ್ದೇನು ರೀ ಜೇಸನ್ ಫಾರ್ಮೆಟ್ನಾಗ ಐತಿ. ಏನು ಫಾರ್ಮೆಟ್ನಾಗ ಐತಿ ನೋಡಿರಿ, ಇದು ಜೇಸನ್ ಫಾರ್ಮೆಟ್ನಾಗ ಐತಿಲ್ಲ, ಇದೇ ರೆಸ್ಪಾನ್ಸ್ ಅಲ್ಲಿ ಬಂದು ಸ್ಟೋರ್ ಆಗಿರ್ತೈತಿ. ಸೊ ಇದನ್ನು ನಾವೇನು ಮಾಡಬೇಕು, ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ನಾ ಏನು ಹೇಳ್ತೀನಿ ಈಗ, ಕಾನ್ಸ್ಟ್ ಮತ್ತು ಸಂತು ಅಂತೇಳಿ ಮಾಡ್ತೀನಿ. ಸಂತೂನ್ ಕೈಯಾಗಿ ಏನು ಮಾಡ್ಬೇಕು, ಮಾಂತೂನ್ ಕೈಯಾಗಿ ಏನೈತಲ್ಲ ಅದನ್ನು ಡಾಟ್ ಒಂದು ಮೆಥಡ್ ಅದ ಜೇಸನ್ ಅಂಥೇಳಿ, ಈ ಮೆಥಡ್ ಕಾಲ್ ಮಾಡಿಬಿಟ್ರೆ ಜಾವಾ ಏನು ಜೇಸನ್ ಫಾರ್ಮ್ಯಾಟ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಆಗಿ ಯಾರ ಕಡೆ ಬಂದುಬಿತ್ತೆ, ಸಂತೂನ್ ಕಡೆ ಬಂದುಬಿತ್ತೆ. ಈ ಸಂತೂನ್ ಕಡೆ ಇದ್ದಿದ್ದು ಯಾರಿಗೆ ಕಳಿಸ್ಬೇಕನ್ನ, ಎಲ್ಲೈತಿ ಈ ವೇರಿಯೇಬಲ್ ಐತಿ ನೋಡ್ರಿ ಕಾಲೇಜ್ ನೇಮ್, ಇದಕ್ಕೆ ನಾ ಕಳಿಸ್ಬೇಕು. ಸೊ ಅದಕ್ಕೆ ಹೆಂಗೆ ಕಳಿಸೋದು ಅಂತ ಹೇಳ್ತೀನಿ. ಸೆಟ್ ಕಾಲ್ ನೇಮ್ ನೋಡ್ರಿ, ಇದನ್ನು ಕಾಲ್ ಮಾಡ್ಬೇಕು. ಸೆಟ್ ಕಾಲ್ ನೇಮ್ ಹೋದ್ರೆ ಸೆಟ್ ಕಾಲ್ ನೇಮ್ ಇಸ್ ಈಕ್ವಲ್ ಟು ಇದು ಮೆಥಡ್. ಸೊ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಯಾರ ಕಡೆ ಐತ್ರಿ, ಸಂತೂನ್ ಕಡೆ ಐತಿಲ್ಲ, ವೇಟ್ ಇಲ್ಲಿ ಅವೇಟ್ ಅಂತ ಬರೀಬೇಕು, ಇಲ್ಲಿ ಅವೇಟ್. ಓಕೆ, ಮಾಂತು ಡಾಟ್ ಜೇಸನ್. ಇಲ್ಲಿ ಏನಾಗಿತ್ತು ರೀ, ಈಗ ಡೈರೆಕ್ಟ್ ಸಂತೂನ್ ಕಡೆ ಈಗ ಏನೈತಲ್ಲ ಅದನ್ನು ತೊಗೊಂಡು ನಾವೇನು ಮಾಡ್ಬೇಕು, ಆ ವೇರಿಯೇಬಲ್ಗೆ ಸೆಟ್ ಮಾಡ್ಬೇಕು. ಸಂತು ಡಾಟ್ ನೋಡ್ರಿ, ಇಲ್ಲಿ ಕೀ ಏನು ಕೊಟ್ಟಿವಲ್ಲ ಅದೇ ಕೀನೇ ಇರಬೇಕು. ಇಲ್ಲಿಕ್ಕಂತಂದ್ರೆ ಗೊತ್ತಾಗಂಗಿಲ್ಲ. ಸೊ ಇಲ್ಲಿ ಕೀ ವ್ಯಾಲ್ಯೂ ಏನೈತಿ, ಕಾಲ್ ನೇಮ್ ಅಂತೈತಿ. ಇಲ್ಲಿ ಏನು ಮಾಡ್ಬೇಕು, ಸಂತು ಡಾಟ್ ಕಾಲ್ ನೇಮ್ ಅಂತ ಕೊಟ್ಟರೆ ಅದು ಎಲ್ಲಿಗೆ ಸ್ಟೋರ್ ಆತ, ಇಲ್ಲಿ ಕಾಲ್ ನೇಮಿಗೆ ಸ್ಟೋರ್ ಆತ. ಇನ್ನೇನೂ ಇಲ್ಲ. ಇದಕ್ಕೆ ಕೆಲಸ ಆದಮೇಲೆ ಇನ್ನು ಸೋಮನ್ ಎಲ್ಲರ ಒತ್ತಡಿ ಕಾಲ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯೂಸ್ ಎಫೆಕ್ಟ್ ತೊಗೋಬೇಕು. ಯಾವ್ದು ತೊಗೋಬೇಕ್ರಿ, ಯೂಸ್ ಎಫೆಕ್ಟ್ ತೊಗೊಂಡು. ಸೊ ಇದು ಒಂದು ಫಂಕ್ಷನ್ ನಿಮ್ಗೆ ಗೊತ್ತೈತಿ. ಈ ಫಂಕ್ಷನ್ದೊಳಗೆ ಒಂದು ಫಂಕ್ಷನ್ ಕಾಲ್ ಮಾಡ್ಬೇಕು. ಫಂಕ್ಷನ್ ಅಂದ್ರೆ ಹೆಂಗೆ, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಆಮೇಲೆ ಎರೋ ಮಾರ್ಕ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಈ ಫಂಕ್ಷನ್ ಒಳಗೆ ನಾವು ಯಾರನ್ನ ಕಾಲ್ ಮಾಡ್ಬೇಕಾಗೈತಿಗೆ, ಈ ಫಂಕ್ಷನ್ ಒಳಗೆ ಯಾರನ್ನ ಕಾಲ್ ಮಾಡ್ಬೇಕಾಗೈತಿ, ಸೋಮನ್ ಕಾಲ್ ಮಾಡಿಬಿಟ್ರೆ ಸೋಮು ಬರ್ತಾನೆ, ಕೆಲಸ ಮಾಡಿಕೊಡ್ತಾನೆ. ಸೊ ಇದು ಒಂದಾದರೆ ಇದಕ್ಕೆ ಎರಡನೇ ಪ್ಯಾರಾಮೀಟ್ರೇನು ಒಂದನ್ನಲ್ಲ ರೀ. ಇನ್ನೊಮ್ಮೆ ಹೇಳ್ತೀನಿ, ಇದನ್ನು ಸ್ವಲ್ಪ ತಿಳ್ಕೊರಿ. ಯೂಸ್ ಎಫೆಕ್ಟ್ ಅಂತ ಬರೀರಿ ಫಸ್ಟ್. ಇದು ಒಂದು ಫಂಕ್ಷನ್ ಅಂತ ಗೊತ್ತೈತೆ, ಏನು ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್ ಅಂತ ಫಂಕ್ಷನ್ ಮಾಡಿದ್ರಿ. ಈ ಫಂಕ್ಷನ್ ಒಳಗೆ ನಾವೇನು ಮಾಡ್ಬೇಕು, ಅನದರ್ ಫಂಕ್ಷನ್ ಕ್ರಿಯೇಟ್ ಮಾಡ್ಬೇಕು. ಅನದರ್ ಫಂಕ್ಷನ್ ಅಂದ್ರೆ ಏನು, ಬ್ರೆಕೆಟ್ ಓಪನ್ ಬ್ರೆಕೆಟ್ ಕ್ಲೋಸ್, ಒಂದು ಅರೋ ಮಾರ್ಕ್, ಆಮೇಲೆ ಫ್ಲವರ್ ಬ್ರೆಕೆಟ್ ಓಪನ್ ಫ್ಲವರ್ ಬ್ರೆಕೆಟ್ ಕ್ಲೋಸ್. ಇದು ಒಂದು ಪ್ಯಾರಾಮೀಟ್ರ್ ಆದರೆ ಈ ಫ್ಲವರ್ ಬ್ರೆಕೆಟ್ ಆದಮೇಲೆ ಎರಡನೇ ಪ್ಯಾರಾಮೀಟ್ರ್ ಏನು ರೀ, ನಲ್ಲರೇ ಕಳಿಸ್ಬಿಡ್ಬೇಕು. ಈ ಫಂಕ್ಷನ್ದು ಇಲ್ಲಿ ತನಕ ಐತಲ್ಲ, ಇದ್ರೊಳಗೆ ನಾ ಯಾರನ್ನ ಕಾಲ್ ಮಾಡ್ಬೇಕು, ಸೋಮನ್ ಕಾಲ್ ಮಾಡಿಬಿಡ್ಬೇಕು. ಏನ್ರಿ, ಸೋಮನ್ ಕಾಲ್ ಮಾಡಿದ ನೋಡ್ರಿ, ಹೌದಾ. ಸೊ ದಿಸ್ ಈಸ್ ಒನ್, ಹೌದ್ರಾ. ಸೊ ಏನ್ರಿ, ವಿಜಯ್ ಈಸ್ ನಾಟ್ ಡಿಫೈನ್ಡ್. ವಿಜಯ್ ಎಲ್ಲೈತಿ, ಓಕೆ, ವಿಜಯ್ ಅನ್ನೋದು ನಾನು ಆಗಲೇ ತೆಗೆದೀನಿ ಅದನ್ನೇ. ಓಕೆ, ಅದಕ್ಕೆ ನಾನು ಅದನ್ನು ಡಿಲೀಟ್ ಮಾಡೀನಲ್ರಿ. ಸೊ ಅದಕ್ಕೆ ನಾಟ್ ಡಿಫೈನ್ಡ್ ಅಂತ ಕೂಡ ಆಗ್ತೈತಿ. ಇರಲಿ, ಈಗ ಎಲ್ಲಿ ಬಂದು ಬಿತ್ತ ರಿಸಲ್ಟೇ ನೋಡಿರಿ, ಕಾಲ್ ನೇಮ್ದೊಳಗೆ ಬಂದು ಬಿದ್ದೈತಿ. ಅದನ್ನ ಎಲ್ಲಿ ಕಾಲ್ ಮಾಡ್ಬೇಕನ್ನ, ಇಲ್ಲಿ ಕಾಲ್ ಮಾಡಿಬಿಡ್ಲೆ, ಕಾಲ್ ನೇಮ್. ಆ ಕಡೆ ವಿಜಯ್ ಅಂತೇಳಿ ನಾ ಹೆಂಗೆ ಡೈರೆಕ್ಟ್ ಮಾಡಿದೆ, ಈಗ ಏನಾಯ್ತು ರೀ, ಸೊ ಸಕ್ಸಸ್ಫುಲ್ಲಿ ರನ್ ಆಯ್ತು ನೋಡಿರಿ. ಸೊ ಇದು ಏನಾಯ್ತು, ಸಕ್ಸಸ್ಫುಲ್ಲಿ ರನ್ ಆಗುತ್ತೆ. ಇದನ್ನು ದಿಸ್ ಇಸ್ ಮೈ ಕೋಡ್ ಏನೈತಲ್ಲ, ಇದನ್ನು ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡಿರಿ. ಸೊ ಇಷ್ಟು ಏನಾಗುತ್ತೆ ಕೋಡ್. ಈಗ ನಮಗೇನು ಬರ್ಬೇಕು ರೀ, ಏನೈತಲ್ಲ ವಿಜಯ್ ಕಾಲೇಜ್ ಅಂತ ಐತಲ್ಲ, ಇದು ಡೈರೆಕ್ಟ್ ಸರ್ವರ್ನಿಂದ ಐತೆ ನೋಡಿರಿ. 5000 ಹೆಂಗೆ ನಮಗೆ 3000 ವಿಜಯ್ ಕಾಲೇಜ್ ಅಂತ ಬರ್ಬೇಕಲ್ಲ. ಸೊ ಏನಿದೆ, ಇಲ್ಲೊಂದು ಎರರ್ ಐತೆ ನೋಡಿ, ಫೇಲ್ ಟು ಫೆಚ್ ಅಂತದ. ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ಏನಾಗತ್ತೈತಿ, ಕೋರ್ಸ್ ಇಲ್ಲಿ ಏನಾಗತ್ತೈತಿ ನೋಡಿರಿ. ಇಲ್ಲಿ ಇನ್ಸ್ಪೆಕ್ಟಿಗೆ ಹೋದೆ, ಇಲ್ಲಿಗೆ ಬಂದೆ ನೋಡಿರಿ. ಇದನ್ನು ನೀವು ತಿಳ್ಕೊಬೇಕು. ಇಲ್ಲಿ ಹೊಂಟೈತಿದೆ, ಬಟ್ ಇಲ್ಲಿ ಫ್ರಾಮ್ ಒರಿಜಿನ್ ಏನಾಗತ್ತೈತಿ, ಎಕ್ಸಿಸ್ ಕಂಟ್ರೋಲ್ ಅಲೌಡ್ ನೋಡಿರಿ, ಎಕ್ಸಿಸ್ ಡಿನೈಡ್ ಅಂತ ಬರಾಕತ್ತೈತಿ. ಅಂದರೆ ಏನಿದೆ, ಎಕ್ಸಿಸ್ ಡಿನೈಡಪ್ಪ ಅಂತಂದ್ರೆ ನೀವು ಕೋರ್ಸ್ ಅಂತದ ಏನಂತದ್ರಿ ನೋಡಿರಿ, ಇಲ್ಲೈತೆ ನೋಡಿರಿ, ಕೋರ್ಸ್ ಪಾಲಿಸಿ ಅಂತೈತಿ ನೋಡಿರಿ. ಬ್ಲಾಕ್ಡ್ ಬೈ ಕೋರ್ಸ್ ಪಾಲಿಸಿ, ಇದನ್ನು ನೀವು ತಿಳ್ಕೊಬೇಕು. ಬ್ಲಾಕ್ಡ್ ಬೈ ಕೋರ್ಸ್ ಪಾಲಿಸಿ ಅಂದರೆ ಈ APIಗೆ ವಿನಯ್ ಏನು ಮಾಡಾಕತ್ತಿಲ್ಲ, ಅಲ್ಲಿ ಬ್ಲಾಕ್ ಆಗತ್ತಾನ. ಅದನ್ನು ಹೆಂಗೆ ತೆಗೆದಪ್ಪ ಅಂತಂದ್ರೆ ಸರ್ವರ್ಗೆ ಹೋಗ್ರಿ, ಸರ್ವರ್ ಫಸ್ಟ್ ಸ್ಟಾಪ್ ಮಾಡಿರಿ. ಸರ್ವರ್ ಸ್ಟಾಪ್ ಮಾಡಿದ ಒಂದು ಪ್ಯಾಕೇಜ್ ಹೆಸರು ಹೇಳ್ತೀನಿ, ಅದನ್ನು ಇನ್ಸ್ಟಾಲ್ ಮಾಡಿರಿ. ಇದನ್ನು ಕ್ಲಿಯರ್ ಮಾಡ್ತೀನಿ, ಕೆಳಗೆ ಆಗತ್ತೈತಿ. ಸೊ ಪಿಪ್ ಹೌದ್ರೆ ಇನ್ಸ್ಟಾಲ್. ಸೊ ಏನು ಮಾಡಿರಿ, ಫ್ಲಾಸ್ಕ್ ಹೈಫನ್ ಕಾರ್ಸ್, ದಿಸ್ ಇಸ್ ದ ಏನಿದೆ ನೋಡಿರಿ. ಐ ಹೋಪ್ ಯು ಆರ್ ಸೀಯಿಂಗ್ ದಿಸ್. ಇದೇನಿದೆ, ಪಿಪ್ ಇನ್ಸ್ಟಾಲ್ ಫ್ಲಾಸ್ಕ್ ಕಾರ್ಸ್ ಅಂತ ಐತಲ್ಲ. ಸೊ ದಿಸ್ ಇಸ್ ದ ಪ್ಯಾಕೇಜ್ ನೇಮ್. ಇದನ್ನು ಇನ್ಸ್ಟಾಲ್ ಮಾಡ್ಬೇಕು. ಸೊ ಇದನ್ನು ಇನ್ಸ್ಟಾಲ್ ಮಾಡಿದರೆ ನಿಮಗೆ ಅಲ್ಲಿ API ಏನು ಮಾಡ್ತೈತಿ,
ಹೊಕ್ಕೈತಿ ಅಂದ್ರೆ ಎಕ್ಸಿಸ್ ಕೊಡ್ತೈತಿ. ಸೊ ಇದು ಇನ್ಸ್ಟಾಲ್ ಆತ. ಇನ್ಸ್ಟಾಲ್ ಆದ್ಮ್ಯಾಗ ಇದನ್ನು ಒಂದಿಷ್ಟು ಕೋಡ್ ಅದನ್ನು ತೊಗೋಬೇಕಲ್ಲ ನಮ್ದ್ರೊಳಗೆ. ಸೊ ಇಲ್ಲಿ ಫ್ರಾಮ್ ಏನು ರೀ ಫ್ಲಾಸ್ಕ್ ಕ್ಲಾಸ್ ನೀವೇನು ಇನ್ಸ್ಟಾಲ್ ಮಾಡಿಲ್ಲ ಅದ ಫ್ಲಾಸ್ಕ್ ಕಾರ್ಸ್ ಇಂಪೋರ್ಟ್ ಕಾರ್ಸ್ ಅಂತೈತಿ ನೋಡ್ರಿ. ಏನಿದೆ ಇಂಪೋರ್ಟ್ ಅದ್ರೊಳಗೆ ಕಾರ್ಸ್ ಆದರೆ CORS ಕಾರ್ಸ್ ತಗೋ. ಇನ್ನು ಇದಕ್ಕೆ ಏನು ಕಳಿಸ್ಬೇಕಪ್ಪ ಅಂತಂದರೆ ಕಾರ್ಸ್ ನೋಡ್ರಿ ಕಾರ್ಸ್ ಆ್ಯಪ್ ಅಂತದ. ಕಾರ್ಸ್ ಇದಕ್ಕೆ ನಾವೇನು ಕಳಿಸ್ಬೇಕು ನಮ್ಮ ಆಬ್ಜೆಕ್ಟನ್ನು ಕಳಿಸ್ಬಿಡ್ಬೇಕು. ಸೊ ಇದನ್ನು ಕಂಟ್ರೋಲ್ ಹೊಡೆದ ಸೇವ್ ಮಾಡಿರಿ. ಈಗ ನಾ ಏನು ಮಾಡ್ಬಿಡ್ತೀನಿ ಅಗೇನ್ ಐ ವಿಲ್ ರನ್ ನನ್ನ ಸರ್ವರ್ ಸ್ಟಾಪ್ ಮಾಡಿದ್ನಲ್ಲ ರನ್ ಮಾಡ್ತೀನಿ ಈಗ. ಸೊ ಪೈಥಾನ್ ಸರ್ ಈಗ ರನ್ ಆತ. ಈಗ ನಮ್ಮದು ಕ್ಲೈಂಟೂ ರನ್ ಆಗತೈತಿ. ಕ್ಲೈಂಟ್ ಎಲ್ಲಿ ರನ್ ಆಗತೈತಿ 3000 ಈಗ ನೋಡೋಣ ನೋಡ್ರಿ ಇಲ್ಲಿ ಏನು ಬಂತ ರೆಸ್ಪಾನ್ಸ್ ವಿಜಯ್ ಕಾಲೇಜ್ ಅಂತ ಬಂತು. ಅದು ಎರರನ್ನು ಹೋತ ಎರಡೂ ತೋರಿಸಿದೆ ನಿಮಗೆ. ಇಲ್ಲಿ ಚೇಂಜ್ ಮಾಡಿದರೆ ಏನಾಗುತ್ತೆ ಅಂತೇಳಿ ನಿಮಗೂ ಗೊತ್ತಿರಬೇಕಿಲ್ಲ ನೋಡ್ರಿ. ಇಲ್ಲಿ ವಿಜಯ್ ಕಾಲೇಜ್ ಅನ್ನೋ ಬದಲಿ ಸೊ BBVS ಕಾಲೇಜ್ ಅಂತ ಮಾಡ್ತೀನಿ. BBVS ಕಾಲೇಜ್ ಹೌದ್ರೆ. ಸೊ ಈಗ ಏನಾಗ್ಬೇಕು ಸೊ ಸರ್ವರ್ ಚೇಂಜ್ ಆಯ್ತು, ಸರ್ವರ್ಗೆ ಎಫೆಕ್ಟ್ ಆಯ್ತು, ನಿಮಗೆ ಕ್ಲೈಂಟ್ನೊಳಗೆ ಏನಾಗ್ಬೇಕು ರೀ ಸೊ ದ್ಯಾಟ್ ವಿಲ್ ಬಿ ಚೇಂಜ್. ಸೊ ಮತ್ತೆ ರಿಫ್ರೆಶ್ ಹೊಡೀನಿ ನೋಡಿರಿ BBVS ಕಾಲೇಜ್. ಮತ್ತು ಏನರ ಒಂದು ಏನು ಹಾಕ್ಬೇಕು ಬೇರೆದು ಹಾಕಿದ್ರು ನಡೀತೈತಿ. ಸೊ ಹಿಂಗೆ ನೀವೇನು ಮಾಡ್ಬೇಕು ಸೊ ಇಲ್ಲಿಂದ ಇದನ್ನು ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳಿದರೆ ಇನ್ನೊಂದು ಸಲ ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯೂಸ್ ಸ್ಟೇಟ್ ಅನ್ನೋದು ವೇರಿಯೇಬಲ್ ಡಿಕ್ಲರೇಷನ್ಗೆ ಅಂತ ತಿಳ್ಕೊಬೇಕು. ಯೂಸ್ ಎಫೆಕ್ಟ್ ಅನ್ನೋದು ಒಂದು ನಾವು ಏನು ಫಂಕ್ಷನ್ ಬರೆದಿರ್ತೀವಲ್ಲ ಅದನ್ನು ಕಾಲ್ ಮಾಡೋಕ್ಕೆ ಯೂಸ್ ಎಫೆಕ್ಟ್. ಈಗಿನ ಮಟ್ಟಿಗೆ ಏನು ತಿಳ್ಕೊರಿ. ಒಂದು ಫಂಕ್ಷನ್ ಅಂದರೆ ಒಂದು ವೇರಿಯೇಬಲ್ ಹೆಂಗೆ ಡಿಕ್ಲೇರ್ ಮಾಡ್ತೀರಿ ಕಾನ್ಸ್ಟ್. ಸೊ ಒಂದು ಬ್ರ್ಯಾಕೆಟ್ ಓಪನ್ ಇದು ಏನು ಎಂಗಲ್ ಬ್ರ್ಯಾಕೆಟ್ ಕಾಲ್ ನೇಮ್ ಸೆಟ್ ಕಾಲ್ ನೇಮ್. ಸೊ ಯೂಸ್ ಸ್ಟೇಟ್ ನಲ್ ಇರ್ತೈತಿ. ಇದನ್ನು ನೀವು ತಿಳ್ಕೊಬೇಕು. ಸೊ ಒಂದು ಸೋಮು ಅಂತೇಳಿ ಕ್ರಿಯೇಟ್ ಮಾಡಿದೆ. ಸೋಮುನ ಕೆಲಸ ಏನು ರೀ ಸೊ ಇದನ್ನು ಎಲ್ಲ ರಿಕ್ವೆಸ್ಟ್ ಕಳಿಸಿ ರೆಸ್ಪಾನ್ಸ್ ತೊಗೊಳ್ಳೋದು ಎಲ್ಲ ಕೆಲಸ ಏನು ಸೋಮು ಮುಂದೆ ಏನು ಮಾಡಿದ ಒಬ್ಬನ ವೇರಿಯೇಬಲ್ ಡಿಕ್ಲೇರ್ ಮಾಡಿದ ಮಾಂತು ಅಂತೇಳಿ. ಮಾಂತುಗೆ ಏನು ಕೆಲಸ ಹೇಳಿದ ನೋಡಪ್ಪ ಇಲ್ಲೊಂದು URL ಐತಿ ಇಲ್ಲಿಗೆ ಹೋಗು ವಿನಯ್ಗೆ ರಿಕ್ವೆಸ್ಟ್ ಮಾಡು, ಅವ ಏನು ಕೊಡ್ತಾನಲ್ಲ ಅದನ್ನು ತೊಗೊಂಬಾ ಅಂತ ಹೇಳಿದ. ಅದು ಯಾರ ಕಡೆ ಬಂದುಬಿತ್ತು ಮಾಂತೂನ್ ಕಡೆ ಬಂದುಬಿತ್ತು. ಮಾಂತೂನ್ ಕಡೆ ಹೆಂಗೈತಿ JSON ಫಾರ್ಮ್ಯಾಟ್ನಾಗ ಐತಿ. ಬಟ್ ನಮ್ದು ಯೂಸ್ ಮಾಡೋದೇನು ರೀ ಜಾವಾ ಸ್ಕ್ರಿಪ್ಟ್ನೊಳಗೆ. ಸೊ ಅದನ್ನು ಸಂತೂಗೆ ಹೇಳಿದ. ಏನು ಹೇಳಿದ ಸಂತು ಮಾಂತೂನ್ ಕಡೆ ಏನೈತಲ್ಲ ಅದನ್ನು ತೊಗೊಂಡು ಕೇಸಿಂದ ನೀ ಏನು ಮಾಡು ಜಾವಾ ಸ್ಕ್ರಿಪ್ಟ್ನೊಳಗೆ ಕನ್ವರ್ಟ್ ಮಾಡಂತಂದ. ಅದಕ್ಕೆ ನಾ ಏನು ಬರೆದೆ mantu.json ಅಂತೇ ಬರೆದೆ. ಈ JSON ಫಂಕ್ಷನ್ ಏನು ಮಾಡ್ತೈತೆ ಅಂದರೆ JSOನ್ನಿಂದ ಜಾವಾ ಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ತೈತಿ. ಲಾಸ್ಟ್ಗೆ ಏನು ಬರೆದೆ ಸೆಟ್ ಕಾಲ್ ನೇಮ್ = ಸಂತು. ಎಲ್ಲಂದ್ರೆ ಸಂತೂನ್ ಕಡೆ ಏನೈತಿ ಒಂದು ಕೀ ಐತಿ ಕಾಲ್ ನೇಮ್ ಅಂತ ಮಾಡಿದೆ. ಸೊ ಈಗ ಏನಾಯ್ತು ರೀ ಸೊ ಎವ್ರಿಥಿಂಗ್ ಈಸ್ ಫೈನ್. ಯೂಸ್ ಎಫೆಕ್ಟ್ನೊಳಗೆ ಸೋಮೂನ್ ಕಾಲ್ ಮಾಡಿ ಇದನ್ನು ಮಾಡಿದ್ವಿ. ಸೊ ಈಗ ಡೈರೆಕ್ಟ್ಲಿ ಅದನ್ನ ಏನು ಮಾಡಿದ್ವಿ ಪ್ಯಾರಾಗ್ರಾಫ್ನೊಳಗೆ ಅದನ್ನು ತೋರಿಸಿದ್ವಿ ಹೌದ್ರೆ. ಸೊ ಇದು ಏನಿದೆ ಅಪ್ ಟು ದಿಸ್ ವಿ ಆರ್ ಶೋಯಿಂಗ್ ವಾಟ್. ಸೊ ನೋಡಿರಿ ಇಲ್ಲಿ ಇದು ಏನಿದೆ ಸರ್ವರ್ದ ರನ್ ಆಗತ್ತೈತಿ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಕೀ ಮತ್ತು ವ್ಯಾಲ್ಯೂ ತೋರ್ಸಾಕತ್ತೈತಿ. ನಮ್ಮ ಕ್ಲೈಂಟ್ ರನ್ ಆಗತ್ತೈತಿ. ಸೊ ಇಲ್ಲಿ BBVS ಕಾಲೇಜ್ ಬರಾಕತ್ತೈತಿ. ಇದನ್ನೇ ಇನ್ನೊಂದು ಸ್ವಲ್ಪ ಚೆಂದ ಮಾಡ್ಬೇಕಂದ್ರೆ ಸೊ ನೀವೇನು ಮಾಡಿರಿ ಸೊ ಇಲ್ಲಿ ಆ್ಯಪ್ದೊಳಗೆ ಹೋಗಿ ಪ್ಯಾರಾಗ್ರಾಫ್ನೊಳಗೆ ಒಂದು ಸ್ಟೈಲ್ ಬರೆದ್ರೆ ಸೊ ಸ್ಟೈಲ್ ಅಂತ ಏನೈತಲ್ಲ ಅದನ್ನು ಹೆಂಗೆ ಬರೆದ ಸ್ಟೈಲ್ = ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್ ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಆಯ್ತು. ಮತ್ತು ಅದರೊಳಗೆ ನೀವೇನು ಮಾಡಿರಿ ಕಲರ್ ಅಂತೇಳಿ ಒಂದು ಇದನ್ನು ತೊಗೋರಿ ಕೀ ಮತ್ತು ಅದಕ್ಕೆ ವ್ಯಾಲ್ಯೂ ಏನು ಪಾಸ್ ಮಾಡಿ ರೆಡ್ ಅಂತ ಪಾಸ್ ಮಾಡಿದರೆ ಸೊ ಈಗ ಏನಾಗುತ್ತೆ ಅದ್ರ ಕಲರ್ ಏನಾಗುತ್ತೆ ರೆಡ್ ಆಯ್ತು ನೋಡಿರಿ BBVS ಕಾಲೇಜ್ ಆಯ್ತಿಲ್ಲ. ಸೊ ಹಿಂಗೆ ನೀವು ಮಾಡ್ಬೇಕು. ಸೊ ಈಗ ನಿಮ್ಗೊಂದು ಕ್ವಶನ್ ಒಂದು ಟಾಸ್ಕ್ ಐತಿ. ನೀವು ಏನು ಕಳ್ಸಾಕತ್ತೀರಿ ಇಲ್ಲಿ ವ್ಯಾಲ್ಯೂ ಕಳ್ಸಾಕತ್ತೀರಿ ಕಾಲೇಜ್ ನೇಮ್ ಹೌದಲ್ಲ ರೀ. ಈ ಕಾಲೇಜ್ ನೇಮ್ ಕಳ್ಸಾಕತ್ತೀರಿ. ಇದ್ರ ಕೂಡ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕಳ್ಸಂದ್ರೆ ಹೆಂಗೆ ಕಳಿಸ್ತೀರಿ ಇದೊಂದು ಟಾಸ್ಕ್ ನಿಮಗೆ ಹೇಳಕತ್ತೀನಿ. ಇದ್ರ ಕೂಡ ಏನಾಗ್ಬೇಕು ರೀ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು ನೀವು ಏನು ಮಾಡ್ಬೇಕು ಸೆಂಡ್ ಮಾಡ್ಬೇಕು. ಸೊ ಇದನ್ನು ನೀವು ತಿಳ್ಕೊಂಡು ಒಂದು ಸ್ವಲ್ಪ ತಲೆ ಓಡಿಸಿ ಮಾಡ್ಬೇಕು. ಸೊ ಇದ್ರೊಳಗೆ ಏನಾರ ನಿಮಗೆ ಕ್ವಶನ್ಸ್ ಇದ್ದು ಅಂತಂದರೆ ನೀವು ನನಗೆ ಕೇಳಿರಿ, ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಇಷ್ಟು ಏನಿದೆ ದೆರ್ ವಿಲ್ ಬಿ ಕಮ್ಯುನಿಕೇಷನ್ ಬಿಟ್ವೀನ್ ಸರ್ವರ್ ಆ್ಯಂಡ್ ಕ್ಲೈಂಟ್. ಇದು ಹೆಂಗೆ ಅಂತೇಳಿ ನಿಮಗೆ ಕ್ಲಿಯರಾಗಿ ನಾನು ನಿಮ್ಗೆ ಹೇಳೀನಿ. ಸೊ ಇದನ್ನು ನೀವು ಫಾಲೋ ಅಪ್ ಮಾಡಿರಿ. ಸೊ ನಿಮಗೇನೋ ಕ್ವಶನ್ಸ್ಗಳಿದ್ದು ಅಂತಂದರೆ ನನಗೆ ಕೇಳಿರಿ, ಮತ್ತು ನಾನು ನಿಮಗೆ ಕಮೆಂಟ್ ನೋಡಿ ಕೇಳಿರಿ, ನಾನು ಹೇಳ್ತೀನಿ. ದ ಟಾಸ್ಕ್ ಈಸ್ ಏನು ನಾ ಕೀ ಮತ್ತು ವ್ಯಾಲ್ಯೂ ಕಳಿಸಿದ್ದೆ. ಈಗ ನೀವೇನು ಮಾಡ್ಬೇಕು ಈಗ ಅದ್ರ ಕೂಡ ಏನು ಮಾಡ್ಬೇಕಪ್ಪ ಅಂತಂದ್ರೆ
ಕಾಂಟ್ಯಾಕ್ಟ್ ನಂಬರ್ ಅಂದರೆ ಮೊಬೈಲ್ ನಂಬರು ಕಳಿಸ್ಬೇಕು. ಅದನ್ನು ನೀವು ಎಲ್ಲಿ ಡಿಸ್ಪ್ಲೇ ಮಾಡ್ಬೇಕು, ಕ್ಲೈಂಟ್ ಅಂದ್ರೆ ರಿಯಾಕ್ಟ್ ಅಪ್ಲಿಕೇಶನ್ ಒಳಗೆ ಡಿಸ್ಪ್ಲೇ ಮಾಡ್ಬೇಕು. ಇದನ್ನು ಸ್ವಲ್ಪ ಡೆಡಿಕೇಶನ್ನಿಂದ ಮಾಡಿದ್ರಪ್ಪ ಅಂತಂದ್ರೆ ಆಗುತ್ತೆ. ಸೊ ಸ್ವಲ್ಪ ಡೆಡಿಕೇಶನ್ ತೊಗೊಂಡು ಮಾಡಿರಿ. ಅದು ಮಾಡಿದ್ರಪ್ಪ ಅಂತಂದ್ರೆ ಅಷ್ಟೇ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಹಾಕಿನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದನ್ನು ಒಂದೆರಡು ಸಲ ನೋಡಿ ಎಕ್ಸಿಕ್ಯೂಷನು ಮಾಡಿರಿ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಥ್ಯಾಂಕ್ ಯು.